ಹಾಗೇನೆ ತಿರುಗಿ ಆಗ ವಾಟರ್ ಆಪಲ್ ನೋಡಿ ಅದು. ಅಯ್ಯೋ ಸೂಪರ್ ಆಗಿಬಿಟ್ಟಿದೆ ಇದು ಇದು ಅಲ್ಲ. ಅಲ್ಲೆಲ್ಲ ಪೈಪ್ ಹಾಕಿ ನೋಡಿ ಎಲ್ಲ ರಬ್ಬರ್ ಪ್ಲಾಸ್ಟಿಕ್ ಕೊನೆ ಅಷ್ಟು ಜೋತ್ ಬೀಳುತ್ತೆ. ಅಕ್ಕಿ ನೆಲದಲ್ಲಿ ಹಿಡ್ಕೊಳ್ಳಿ ನೆಲಕ್ಕೆ ಅಕ್ಕಿ ಉದುರಿಸಿರೋದು ನೋಡಿ ನಮಗೆ ಬೆಳೆದಕ್ಕಿಂತ ಕೆಳಗೆ ನೆಲ ವೇಸ್ಟ್ ಜಾಸ್ತಿ ಮಾಡ್ಬಿಟ್ಟಿದೆ. ನೆಲದಲ್ಲಿ ಅಕ್ಕಿಗಳೇ ನಮಗೆ 25% 50% ನೆಲಕ್ಕೆ ಉದುರಿಸುತ್ತವೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡಿ. ನಾನು ರವಿಕುಮಾರ್ ಅಂತ. ನಾನು ಈ ನನ್ನ ಫಾರ್ಮ್ ಇರೋದು ಚನ್ನರಾಯಪಟ್ಟಣ ತಾಲೂಕು ದೂತ್ನೂರು ಕಾವಲು ಅಂತ ಈ ಜಾಗದ ಹೆಸರು. ಇದು ದಂಡಿಗನಹಳ್ಳಿ ಹೋಗ್ಲಿಕ್ಕೆ ಸೇರುತ್ತದೆ ಚನ್ನರಾಯಪಟ್ಟಣ. ನಾನು ಮೂಲತಃ ಸಕಲೇಶ್ಪುರದವನು. ನಾನು ಇಲ್ಲಿ ಚನ್ನರಾಯಪಟ್ಟಣಕ್ಕೆ ಬಂದು ಸುಮಾರು 45 ವರ್ಷ ಆಯಿತು. ಅಲ್ಲಿ ಊರಿನಲ್ಲೂ ಕೃಷಿನೇ ನಮ್ಮದು, ಕಾಫಿ ಗದ್ದೆ ಎಲ್ಲ ಇದೆ. ಅದೇ ಒಂದು ಇದರಲ್ಲಿ ಇಲ್ಲಿ ಬಂದೆ. ಇಲ್ಲೂ ಸಹ ಇದು ನನಗೆ ಅನಿರೀಕ್ಷಿತವಾಗಿ ಸಿಕ್ತು ಜಮೀನಿದು. ನಾನೇನು 15 ಕಿಲೋಮೀಟ್ರ್ ಚನ್ನರಾಯಪಟ್ಟಣ ಇಲ್ಲಿಗೆ. ನಾನೇನು ಅದನ್ನು ಹುಡುಕಿ ತಗೊಳ್ಳಿಲ್ಲ, ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಬೇಕು ತಗೊಳ್ಳಿ ಅಂದರು. ಸುಮಾರು 38 ವರ್ಷ ಆಯಿತು ತಗೊಂಡಿದ್ದು. ನಾವು ಅವಾಗೆಲ್ಲ ತಗೊಂಡೋಗಿ ಎಕರೆಗೆ 50,000 ಇತ್ತು ರಿಜಿಸ್ಟ್ರೇಷನ್ನು. ಈಗ ನಮ್ಮ ಕುಂಟೆಗೇ ಇಲ್ಲಿ 1.25 ಲಕ್ಷ 1.5 ಲಕ್ಷ ಎಲ್ಲ ಆಗಿದೆ. ನಾನು ತಗೊಂಡಾಗ ಇದು ಬರಡು ಭೂಮಿ ಏನೂ ಇಲ್ಲ, ಎಲ್ಲ ಕಲ್ಲು ಗುಡ್ಡ ಎಲ್ಲ ತುಂಬ ಇದಿತ್ತು. ಟೋಟಲಿ ತಗೊಂಡಾಗ 12 ಎಕರೆ ಫ್ಲಾಟ್ ಇದು. ಮತ್ತು ಇದೆಲ್ಲ ಕಲ್ಲು ಗುಡ್ಡಗಳು, ಯಾರೂ ಒಂದು ಗಿಡ ನೆಟ್ಟಿರಲಿಲ್ಲ. ಎಲ್ಲ ಸಣ್ಣ ಪುಟ್ಟ ಹೊಲಗಳಿರೋವು. ವರ್ಷಕ್ಕೊಂದ್ಸತಿ ರಾಗಿ ಹಾಕ್ಬಿಟ್ಟು ಹೋದ್ರೆ ಅವ್ರು ಮತ್ತೆ ಬರೋದೇ ಮುಂದೆ ನೆಕ್ಸ್ಟ್ ಇಯರು. ಇಲ್ಲಿ ಫಸ್ಟ್ ನಾನು ಇಲ್ಲಿ ನೆಲೆಯೂರಿದ್ದೆ. ನಾನು ಇಲ್ಲಿಗೆ 28 ವರ್ಷ ಆಯಿತು ಈಗ ಗಿಡಗಳೆಲ್ಲ ಹಾಕಿ. ತಗೊಂಡಾಗ ಒಂದು 5-6 ವರ್ಷ ಸುಮ್ಮನೆ ರಾಗಿ ಜೋಳ ಹಾಕ್ತಾಯಿದ್ವಿ. ಹಾಗೆಯೇ ನಾವು ಒಂದು 5-6 ವರ್ಷ ಬಿಟ್ಟಿದ್ವಿ. ಮುಂಚೆಯಿಂದನೂ ಸಾವಯವನೇ ಮಾಡ್ತಾ ಇರೋದಾ? ಇಲ್ಲ ಸಾವಯವ ಇಲ್ಲಿಗೆ ಬಂದ ಮೇಲೆ ಚನ್ನರಾಯಪಟ್ಟಣದಲ್ಲಿ ಹ್ಯಾಂಡ್ ಪೋಸ್ಟ್ ಹತ್ರ ಫಸ್ಟು 3 ಎಕರೆ ತೊಗೊಂಡಿದ್ದೆ. ಅದನ್ನು ಎಲ್ಲ ಸುಮ್ಮನೆ 10-12 ವರ್ಷ ಚೆನ್ನಾಗಿ ಮಾಡಿ ಅದನ್ನೇನೋ ಸುಮ್ಮನೆ ನನ್ನ ಒಂದು ಯಾವುದೋ ವೈಯಕ್ತಿಕ ಇದರಿಂದ ಮಾರಬೇಕಾಗಿ ಬಂತು. ಅದನ್ನು ಮಾರಿದೆ. ಇಲ್ಲಿ ಬಂದು ತಗೊಂಡು 38 ವರ್ಷ ಆಯಿತು. ಕ್ರಾಪ್ ಎಲ್ಲ ಮಾಡಿ ಈಗ 26ನೇ ವರ್ಷ ಇವೆಲ್ಲ ಗಿಡಗಳೆಲ್ಲ ಫಸಲಿ ಬಂದಿದೆ ಎಲ್ಲ ಥರದ್ದು. ಹೌದಾ? ಏನೇನಿದೆ ನಿಮ್ಮ ಫೀಲ್ಡಲ್ಲಿ? ಇಲ್ಲಿ ಫೀಲ್ಡಲ್ಲಿ ಸುಮಾರು ನಿಯರ್ 1000 ಹತ್ರ ಇದೆ. ಕೊಕೊನೆಟ್ಟು, ಮ್ಯಾಂಗೋ 500 ಇದೆ, ಸಪೋಟ 300 ಇದೆ, ಬೆಟರ್ನಲ್ಲಿ 100 ಇದೆ. ಮತ್ತು ಇನ್ನು ಎಲ್ಲ ಥರದ ಫ್ರೂಟ್ಸು ಇದೆ. ಎಲ್ಲ ಸಮಗ್ರ ಕೃಷಿ ಅಂದರೆ ಎಲ್ಲ ಫ್ರೂಟ್ ವರ್ಷ ಪೂರ್ತಿ ನಮಗೆ ಹಣ್ಣುಗಳು ಸಿಗಬೇಕಿಲ್ಲಿ. ವೀಕ್ಲಿ ಒನ್ಸ್ ಯಾವ್ದಾದ್ರು ನೀವು ಹೊಸ ಹಣ್ಣು ಇಲ್ಲಿ ಇದಾಗುತ್ತೆ. ನಾವು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇರ್ತೀವಿ, ನಾವು ತಿಂತೀವಿ, ಬೇರೆಯವ್ರಿಗೂ ಕೊಡ್ತೀವಿ. ಮತ್ತು ನಾವೇನೇ ಬೆಳೆದ್ರು ನಮ್ಮ ಫಾರ್ಮಲ್ಲಿ ನಮ್ಮದು ಓನ್ ಮಾರ್ಕೆಟಿಂಗ್ ನಮ್ಮದು. ಓಕೆ. ನೋಡಿದ್ದೀನಿ ನೀವು ಹಾಸನ್ ಇದರಲ್ಲೆಲ್ಲ ನಾವು ಹಳೆ ವಿಡಿಯೋದಲ್ಲೆಲ್ಲ ನೋಡ್ಬೋದು. ಹಳೆ ವಿಡಿಯೋದಲ್ಲೆಲ್ಲ ಇವ್ರನ್ನ ಫಾಲೋ ಮಾಡ್ಬೋದು ನೀವು ಬೇಕಿದ್ರೆ. ಇವರು ತಾನೇ ಬೆಳೆದಂತಹ ಬೆಳೆಗಳನ್ನ ಅವರೇ ಮಾರಾಟ ಮಾಡ್ತಾರೆ. ನಾನು ಈ ಪ್ರಶ್ನೆ ಮೊದಲೇ ಕೇಳಬೇಕು ಅಂತ ಅನ್ಕೊಂಡೆ. ಸರ್, ಇವಾಗ ಎಲ್ಲರೂ ಏನು ಅನ್ಕೊಂತಾರೆ ಅಂತ ಅಂದರೆ, ಅವರು ಬೆಳೆದಂಥ ಬೆಳೆಗಳನ್ನ ಆಗಿರ್ಬೋದು, ಅವ್ರು ಬೆಳೆದಂಥ ಹಣ್ಣು ತರಕಾರಿಗಳನ್ನ ಬೇರೆಯವ್ರಿಗೆ ಮಾರಾಟ ಮಾಡಿಬಿಡ್ತಾರೆ ಕಮ್ಮಿ ಕಾಸಿಗೆನೆ. ನೀವು ಸ್ವತಃ ನೀವೇನೆ ರೋಡ್ ಸೈಡ್ ಹೋಗಿ ಅಲ್ಲಿ ಸಾವಯವ ಸಂತೆಯಲ್ಲಿ ಮಾರ್ತೀರಾ. ಆ ಥರ ಯೋಚನೆ ಮಾಡೋರಿಗೆ, ಅಯ್ಯೋ ನಾವು ಮಾರಾಟ ಮಾಡ್ಬೇಕಂತ ಯೋಚನೆ ಮಾಡೋರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಾನು ಅವ್ರಾಗೇನೆ ಬೆಳ್ಕೊಂಡು ತೊಗೊಂಡೋಗಿ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ಒಳ್ಳೆ ಬೆಗ್ಗರ್ ಹಂಗೆ ನಿಂತ್ಕೊಂಡು ಮೂಟೆ ಬಾಯಿ ಬಿಚ್ಕೊಂಡು ಅವ್ನು ಕೇಳಿದ ದುಡ್ಡಿಗೆ ಕೊಟ್ಬಿಟ್ಟು ನಮಗೆ ಕ್ಯಾಲ್ಕುಲೇಷನ್ ಇಲ್ಲ. ನಮ್ಮದು ತಗೊಂಡೋಗಿದ್ದು ಒಟ್ಟು ಸೇಲ್ ಆಗ್ಬಿಟ್ರು ಸಾಕು, ಕೊಟ್ಟು ಬಂದ್ಬಿಟ್ರು ಸಾಕಲ್ಲ ಅನ್ನೋ ಮಟ್ಟದಲ್ಲಿ ಅವನು ಲಾಭ ಆಗಲಿ ನಷ್ಟ ಆಗಲಿ ಕೊಟ್ಟು ಬಂದ್ಬಿಡ್ತಾ ಇದ್ದೆ. ಕೊನೆಗೆ ಹೆಂಗೆ ಎಲ್ಲ ಯೋಚನೆ ಮಾಡಿದಾಗ ಇದು ನಮಗೆ ಬೆಲೆನೂ ಇಲ್ಲ, ನಾವು ಬದುಕೋದು ಮುಂದಕ್ಕೆ ನಾವು ಇದನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ಓನ್ ಇದಾಗಿ ನಾವೇ ಅವನೇನು ಮಾಡೋಣ ಅಂಥೇಳಿ ನಾವೇನೇ ಇಲ್ಲಿ ಮನೆ ಹತ್ರನೆಲ್ಲ ಫಸ್ಟ್ ಸ್ಟಾರ್ಟ್ ಮಾಡೋದು. ಮನೆ ಹತ್ರನೇ ಬೋರ್ಡ್ ಹಾಕಿ ಸಾವಯವ ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ, ಸಪೋಟ ಸಿಗುತ್ತೆ ಅಂತ ಮಾಡಿ ಸ್ವಲ್ಪ ಜನ ಸ್ಪಂದನೆ ಆದಮೇಲೆ ಹೀಗೇ ನಮ್ಮ ಹಾಸನಲ್ಲಿ ಈ ನಮ್ಮ ಜಾಗರಣ ಮಂಚ ಅಂತ ನಮ್ಮ ಇವರಿದ್ದಾರೆ, ಅವರಿಂದ ಇದೊಂದು ಗ್ರೂಪ್ ಮಾಡಿ ಅಂತೇಳಿ ಫಸ್ಟ್ ಚನ್ನರಾಯಪಟ್ಟಣದಲ್ಲೂ ಸಹ ಸ್ಟಾರ್ಟ್ ಮಾಡಿದ್ವು. ಚನ್ನರಾಯಪಟ್ಟಣದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಆಯಿತು. ಹಾಗಾಗಿ ಹಾಸನಲ್ಲಿ ನಮಗೆ ಮೊದಲಿಂದನೂ ಮಾಡ್ತಾ ಇದ್ವು. ಅದಕ್ಕೆ ನಮ್ಮ ಜಾಗರಣ ಮಂಚಿನವರು ಸ್ವಲ್ಪ ಒತ್ತು ಕೊಟ್ಟರು ಚೆನ್ನಾಗಿ. ನಮಗೆಲ್ಲ ಟೇಬಲ್ ವ್ಯವಸ್ಥೆ, ಛತ್ರಿ, ಅಂಬ್ರೆಲ್ಲ ಇದೆಲ್ಲ ಮಾಡಿಕೊಟ್ಟು ಮಾಡಿ ಅಂತ ಒಂದು 15 ಜನ ಗ್ರೂಪು ಈಗ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಹಾಸನಲ್ಲಿ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಅಫಿಷಿಯಲ್ಸ್ಗಳು ಬಂದು ಇದು ಮಾಡ್ತಾಯಿದ್ದಾರೆ. ಈಗ ನಾವು ಮೊದಲೆಲ್ಲ ಮಾಡೋದಕ್ಕೆ ಇದಕ್ಕೆ ನಮಗೆ ಕೃಷಿ ಮಾಡೋಕ್ಕೆ ಒಂದು ಎಂಕರೇಜ್ ಆಯ್ತು. ಈಗ ಎಂಕರೇಜ್ ಅಂದರೆ ಏನೇ ಬೆಳೆದು ನಾವು ಮಾಡ್ತೀವಿ ಅನ್ನೋ ಎದೆಗಾರಿಕೆ ಇದೆ ನಮಗೆ. ನಮ್ಮದ್ರಲ್ಲಿ ಸಣ್ಣ ಒಂದು ಮೆಡಿಸಿನ್ ಪ್ಲಾಂಟ್ ಆದರೂ ಸಹ ಅದನ್ನು ತಗೊಂಡು ಹೋದ್ರೂ ಜನ ಅದಕ್ಕೂ ಸಹ ಹಣಕ್ಕೂ ಸಹ ಜನ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಒಂದೇ ಒಂದು ಪಾಯಿಂಟ್ ನಮ್ದು ವೇಸ್ಟ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀವಿ. ಸರ್ಕಾರದವರು ಇದು ಮಾಡಲಿಲ್ಲ, ನಮಗೆ ಸಾಲ ಮನ್ನಾ ಮಾಡಲಿಲ್ಲ, ಆ ಭಾಗ್ಯ ಕೊಡಲಿಲ್ಲ, ಈ ಭಾಗ್ಯ ಕೊಡಲಿಲ್ಲ, ಯಾವುದೂ ಬೇಕಿಲ್ಲ. ರೈತರು ಯಾರಿಗೂ ಕೈ ಬೇಗಿ ಇದುವರೆಗೂ ಬೇಡ ಅಂತ ಕೆಲವರೆಲ್ಲ ತಿಳಿದಂಥವ್ರು ಹೇಳ್ತಾರೆ. ರೈತರು ಯಾವತ್ತೂ ಕೈ ಒಡ್ಡೋ ರೈತ ಎಲ್ಲ ಕೊಡೋ ರೈತ ಅಂತ. ಅದನ್ನು ಈ ಥರ ಎಲ್ಲರೂ ಬೆಳೆಸ್ಕೊಂಡು ತಾವು ನಾವೇನು ದಿನ ಹೋಗಿ ಸಂತೆ ಮಾರಲ್ಲ. ನಾವು ವಾರದೇ ವೀಕ್ಲಿ ಒನ್ಸ್ ಅದನ್ನು ದಿನನೂ ಕೂರಲ್ಲ. 7:30 to 11 3 hours, ಓನ್ಲಿ 3 hours ಎಷ್ಟು ವ್ಯಾಪಾರ ಮಾಡ್ಬೋದು ನಾವು.
ನನ್ನ ಸೀಸನಲ್ಲಿ ನನಗೆ ಮ್ಯಾಂಗೋ ಇದು ಇದ್ದಾಗ 25,000 ರೂಪಾಯಿ ಮಾಡ್ತಾರೆ, ರೆಗ್ಯುಲರ್ 15,000 ರೂಪಾಯಿ ನಮ್ಮ ಮಾಮೂಲಿ ವೆಜಿಟೇಬಲ್ಸು. ಬೇರೆ ಏನಾದ್ರು ಸೀಸನ್ ಫ್ರೂಟ್ಸ್ ಇರಲ್ವಲ್ಲ ಅವಾಗ. ಈಗ ಅದೆಲ್ಲ ಈ ಟೈಮಲ್ಲಿ ನನಗೆ ನಾವು ಏನು ವೇಸ್ಟ್ ಮಾಡೋಂಗಿಲ್ಲ. ಈ ವರ್ಷ ನಮ್ಮದು ನೇರ್ಲೇನೂ ಇದೆ, ನಾನು ಇಳವಾಲದ ತಂದಿದ್ದು ಯೂನಿವರ್ಸಿಟಿನಲ್ಲಿ, ನಮ್ಮ ಕೃಷಿ ಯೂನಿವರ್ಸಿಟಿಲಿ. ಇಲ್ಲಿ 4 ವರ್ಷದ ಗಿಡ, ಅದನ್ನು ತೋರಿಸ್ತೀನಿ ನಿಮಗೆ. ಈ ವರ್ಷ ಬಂಪರ್ ಕ್ರಾಪ್ ಇದೆ. ಆ ನೇರಳೆನೆ ಮಾರಿ ಸುಮಾರು ಒಂದು ಟನ್ 2 ಟನ್ ನೇರಳೆ ಇದೆ. ಒಂದು 5-6 ಗಿಡ ನಿಮ್ಗೆ ನೋಡಿ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ ನೇರಳೆ. ಮತ್ತು ಬಟರ್ ಫ್ರೂಟು ಚೆನ್ನಾಗಿದೆ. ಸಪೋಟ ಇನ್ನೂ ಈಗೆಲ್ಲ ಎಂಡಿಂಗ್ ಸ್ಟೇಜು, ಆದ್ರೂ ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಇವತ್ತು ಗುರುವಾರನೇ ಕುಯ್ದು ಬಿಡ್ತಾರೆ, ಭಾನುವಾರಕ್ಕೆ ನಮ್ಗೆ ಹಣ್ಣಾಗಬೇಕು ಮಾಗಬೇಕು, ಜನ ಸ್ವಲ್ಪ ಹಣ್ಣು ಕೇಳ್ತಾರೆ. ಅದಕ್ಕೆ ಏನು ಮಾಡ್ತೀವಿ, ನಾವು ಅಡ್ವಾನ್ಸಾಗಿ ಕುಯ್ತೀವಿ. ಕಾಲ್ ಮಾಡಿ ನಿಮ್ಗೆ ಅವರೇ ಇದು ಮಾಡ್ತಾರಾ? ಎಷ್ಟೋ ಜನ ನಾನು ಸ್ಟೇಟಸ್ಗೆ ಹಾಕ್ತೀವಿ. ಎಷ್ಟೋ ಜನ ಹಾಸನದಿಂದ ಬರ್ತಾರೆ ಇಲ್ಲಿ, ಕೆಲವರೆಲ್ಲ ತುಂಬಾ ಇದ್ದರು. ನಮ್ಮನ್ನ ಅಲ್ಲಿ ನೀವು ಹೇಳ್ದಂಗೆ ನೀವೊಂದು ಮಾತು ಕೇಳಿರಿ, ಅವರೆಲ್ಲ ಆರ್ಗ್ಯಾನಿಕ್ ಎಲ್ಲಿ ಮಾಡ್ತಾರೆ. ನಾವು ಪ್ರತಿಯೊಬ್ಬರಿಗೂ ಅಡ್ರೆಸ್ ಕೊಡ್ತೀವಿ. ಕಾರಿನ ಗಿಡ ನೋಡಿ, ಇಲ್ಲಿ ನಾವು ಅಡ್ರೆಸ್, ಫೋನ್ ನಂಬರು ಎಲ್ಲ ಹಾಕಿರ್ತೀವಿ. ಎಲ್ಲರೂ ತಗೊಂಡು ಕೆಲವರೆಲ್ಲ ಬರ್ತಾರೆ ನೋಡ್ಬೇಕು ಅಂತ. ಬಂದು ಅವ್ರು ನೋಡಿ ಅವ್ರು ಏನೂ ಮಾತಾಡಲ್ಲ, ಸುಮ್ಮನೆ ಸರ್ ನಮಸ್ಕಾರ ಹೋಗ್ಬರ್ತೀವಿ ಕೈ ಮುಗಿದು ಹೋಗ್ತಾರೆ. ಚೆನ್ನಾಗಿದೆ ಇಲ್ಲಿ ಬಂದು ಅಲ್ಲ ಇರೋದು ನನಗೆ ಜನಗಳ ರೆಸ್ಪಾನ್ಸ್ ಹಂಗಿದೆ. ಎಲ್ಲದಕ್ಕೂ ಮೆಡಿಸಿನ್ ಪ್ಲಾಂಟ್ಸ್ ತುಂಬ ಇದೆ. ನಿಮಗೆ ಒಂದೆಲಗ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಒಂದೆಲಗ, ಅದು ಒಂದೆಲಗ ಅಂತ, ಅದು ತುಂಬಾ ಒಳ್ಳೆ ಮೆಡಿಕೇಶನ್. ತಿಂತಾರೆ, ಪಲ್ಯ ಮಾಡ್ತಾರೆ. ನೀವು ಸಣ್ಣದು ನೋಡಿದಿರ ನಾಟಿ, ಇದು ಫಾರ್ಮ್. ಇದು ಅದರಲ್ಲಿ ಇನ್ನೂ ದೊಡ್ಡ ಎಲೆ ಇದೆ, ಅಲ್ಲಿದೆ. ಅದರಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನೆಲಬಸ್ಲೆ ಅಂತಾರೆ, ಸ್ಟೋನ್ಗೆ ಕಲ್ಲ, ಇದೆಲ್ಲರೂ ಸಾಮಾನ್ಯ ಎಲ್ಲರೂ ಹೇಳ್ತಾರೆ, ಎಲ್ಲ ರೈತರು ಎಲ್ಲರಿಗೂ ಗೊತ್ತಿದೆ. ಸ್ಟೋನ್ ಆದರಿಗೆ ಇದಕ್ಕೆ ಉಪ್ಪು ಹಾಕಿ ಒಂದು 15 ಸತಿ ತಿಂದರೆ ಒಂದೊಂದು ಎಲೆನ ಸ್ಟೋನ್ ಇದಾಗೋಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಇದು ಬೇಕು ಅಂದ್ರೆ ನರ್ಸರಿಲೆಲ್ಲ ಸಿಗ್ತಾವ? ಸಿಗುತ್ತೆ. ಇಲ್ಲಿ ನಮ್ಮ ಹತ್ರ ನಾವೇ ಕೊಡ್ತೀವಿ, ಬೇಕಾದ್ರೆ ಎಷ್ಟು ಬೇಕಾರು. ಇದು ನಿಮಗೆ ಗೊತ್ತಲ್ಲ, ಸಣ್ಣ ಮೆಣಸು, ಇದನ್ನು ಮಾರಾಟ ಮಾಡ್ತೀರಾ? ಗಾಂಧಾರಿ ಮೆಣಸು ಬೇಕು ಒಂದು ಕೆಲವರು ಮಾತ್ರ. ಗಾಂಧಾರಿ ಮೆಣಸು ಅಂತ ಇದು ತುಂಬಾ, ಇದು ಮಲೆನಾಡಲ್ಲಿ ಜಾಸ್ತಿ. ಇದಕ್ಕೆ 1,000 ಕೆಜಿ, 1,500 ರೂಪಾಯಿ ಕೆಜಿ. ಇದು ನೋಡಿದೀನಿ ನಾನು. ಏನು ಆಗಲ್ಲ, ಅಕ್ಕಿಗಳಿಗೆ ಮೆಡಿಸಿನ್ ಇದು ಇದಾಗಿರುತ್ತೆ. ಹಾಗಾಗಿ ಅದು ಒಂಥರ ಮೆಣಸು. ಅದು ಬಸಳೆ ನೋಡಿ, ಅಲ್ಲಿ ಇದೆ ಚಪ್ರದಲ್ಲಿ. ಅದು ಒಂದು ಒಳ್ಳೆ ಸೊಪ್ಪು, ಅದು ಸೌತಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಭಾರಿ ವಿಟಮಿನ್ ಇರುತ್ತೆ ತುಂಬಾ. ಅದು ಹಬ್ಬಸ್ತಾ ಇರೋದು ಅಲ್ಲಿ ನೋಡಿ, ಚಪ್ರ ಇದೆ ಅಲ್ಲಿ. ನೆಕ್ಸ್ಟ್ ಎದುರುಗಡೆ, ನಿಮ್ಮ ಎದುರಿಗೆ ಚಪ್ರ ಇದೆ. ಅದು ಇನ್ನು ಕೆಸ ಗೊತ್ತಲ್ಲ, ಗೆಡ್ಡೆ ಕೆಸ ಅದು. ಮತ್ತು ಇವೆಲ್ಲ ನರ್ಸರಿ ಅಂದರೆ ಪ್ಯಾಷನ್ ಫ್ರೂಟು, ಸಣ್ಣ ಗಿಡಗಳು. ನಾವು ಅದನ್ನ ಪಾಟಿಗೆ ಹಾಕಿ ಮೇಲೆ ಹಬ್ಬಿಸ್ತೀವಿ. ಇಲ್ಲೆಲ್ಲ ಹಬ್ಬಿದೆ ಪ್ಯಾಷನ್ ಫ್ರೂಟು, ಅಲ್ಲಿದೆ. ಡ್ರ್ಯಾಗನ್ ಫ್ರೂಟ್ ಫ್ಲವರ್ ಯಾರು ನೋಡಿಲ್ಲ ಅಂದರೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸರಿ, ಎಷ್ಟು ದಿನದ್ದು ಸರ್ ಇದು? ಎಷ್ಟು ವರ್ಷ ಆಯ್ತು ಡ್ರ್ಯಾಗನ್ ಫ್ರೂಟ್ ಗಿಡ ಹಾಕಿ? ಹಾಕಿ ಸುಮಾರು 8-10 ವರ್ಷ ಆಗಿದೆ. ಬಿಡ್ತಾ ಇದೆ ಕ್ರಾಪ್ ನಮಗೆ 20, 30, 40, 50 ಹಣ್ಣವರೆಗೂ ಕೊಟ್ಟಿದೆ. ಬಟ್ ಇದಕ್ಕೆ ಸೇಡ್ ಜಾಸ್ತಿ ಆಯಿತು. ಸೇಡ್ ಇಲ್ಲೇ ಇದ್ದ ಕಡೆನೇ ಚೆನ್ನಾಗಿ ಕ್ರಾಪ್ ಬರುತ್ತೆ. ಬಿಸಿಲು ಬೀಳ್ಬೇಕು ಇದಕ್ಕೆ, ಬಿಸಿಲು ಬೀಳ್ಬೇಕು. ಸ್ವಲ್ಪ ಡ್ರೈ, ತುಂಬ ಶೀತ, ಕೋಲ್ಡ್, ಹಿಂಗೆ ನೆರಳೆಲ್ಲ ಇರಬಾರ್ದು. ಆದಷ್ಟು ಇದಕ್ಕೆ ಮರಳು ಅಲ್ಲ, ಈ ಥರ ಕಲ್ಲಿನ ಮಣ್ಣೇ ಇರಬೇಕು. ಜಮಿಟಿ ಕಲ್ಲಲ್ಲಿ, ಸಣ್ಣ ಗ್ರಾವಲ್ ಮಣ್ಣಲ್ಲೇ ಇದು ಬರೋದು. ಇದು ಸಣ್ಣ ನಮ್ಮ ಇದೇನಲ್ಲ ಇದಕ್ಕೆ. ಈ ತರ ಅಪ್ಸಿರೋದು ನಾನು ಜಾಸ್ತಿ ನೋಡಿರ್ಲಿಲ್ಲ. ನೋಡಿ ಇಲ್ಲಿ ಇದೆಲ್ಲ ಇನ್ನು ಮಗ್ಗು ಆಗೋದು. ಇದು ಮಗ್ಗು, ಇದೆಲ್ಲ ಮಗ್ಗು. ಅದೆಲ್ಲ ಆಗಿದೆ, ಅದು ಹೀಚ್ ಆಗಿದೆ, ಆಗಿ ಫ್ಲವರ್ ಆಗಿ ಹೀಚ್ ಆಗಿದೆ. ಇಲ್ಲಿ ನರ್ಸರಿ ನಮ್ಮದೇ ಸಣ್ಣದು, ಎಲ್ಲ ಥರದ ಹಣ್ಣಿನ ಗಿಡಗಳು ಇರ್ತವೆ ಇಲ್ಲಿ. ನಾವು ಹೋದ ಕಡೆ ಎಲ್ಲೋದ್ರೂ ಗಿಡ ತರೋ ಒಂದು ಅಭ್ಯಾಸ ನಮಗೆ. ಯಾವುದೇ ಕೃಷಿ ಮೇಳ ಎಲ್ಲೋದ್ರೂ ನಮಗೆ ಡಿಫರೆಂಟ್ ಆದ್ದು ಒಟ್ಟರೆ ನಾವು ನೋಡದೇ ಇದ್ದಿದ್ದು, ನಾವು ಕಾಣದೇ ಇದ್ದು ಆ ಥರದ ಹಣ್ಣುಗಳಿಂದ ಗಿಡ ತಂದು ಇಲ್ಲಿ ಇಟ್ಕೊಂಡಿರ್ತೀವಿ. ಇಲ್ಲಿ ನಮ್ಮ ಪರಿಸರಕ್ಕೆ ಅವು ಅಡ್ಜಸ್ಟ್ ಆಗಬೇಕು, 15 ತಿಂಗಳು ಬೇಕು. ಆಮೇಲೆ ಮಳೆ ಗಿಡ ಸ್ಟಾರ್ಟ್ ಆದಾಗ ಗುಂಡಿ ಎಲ್ಲ ನೋಡಿ, ಇಲ್ಲಿ CB ಹಾಕಿದ್ದು, CB ಎಲ್ಲ ಹೋಗಿದೆ. ಅದಕ್ಕೆ ಎಲ್ಲ ಗುಂಡಿ ತೆಗೆದು ಗೊಬ್ಬರ ಹಾಕಿ ರೆಡಿ ಮಾಡಿದ್ದೀವಿ. ಇಲ್ಲಿರೋ ಗಿಡನೂ ರೆಡಿ ಇದೆ. ಮಳೆ ಬಂದ ತಕ್ಷಣ ಪ್ಲ್ಯಾಂಟ್ ಮಾಡ್ತೀವಿ, ಚೇಂಜ್. ಹಾಗೆ ಅದೇ ಥರನೇ ನಮ್ಮದು 17 ಎಕರೆನೂ ನಾವು ಫುಲ್ಲಿ ಲೋಡೆಡ್. ಈ ವೆಹಿಕಲ್ ತಗೊಂಡು ಫುಲ್ಲಿ ಲೋಡೆಡ್ ಅಂತಾರಲ್ಲ, ಹಾಗೆ 17 ಎಕರೆನೂ ಫುಲ್ಲಿ ಲೋಡೆಡ್. ಎಲ್ಲೂ ಜಾಗ ಇಲ್ಲ ನಮಗೆ. ಎಲ್ಲಿ ಜಾಗ ಹಾಕೋ ನಮ್ಮನ್ನು ಕೇಳಬೇಕು. ಕೆಲಸಗಾರರು ಅಂತೂ ಜಗಳ ಮಾಡ್ತಾ ಇರ್ತಾರೆ, ಇಲ್ಲಿ ತಂದು ಹಾಕ್ತೀರಾ, ಅಲ್ಲಿ ತಂದು ಹಾಕ್ತೀರಾ, ಅಲ್ಲಿ ದನ ಮೀಸಲ್ಲ, ಇಲ್ಲ ಆಗಲ್ಲ ಅಂತ ಇದು ಮಾಡ್ತಾನೆ ಇರ್ತಾರೆ. ಇದು ಕರಿಬೇವು ಗೊತ್ತಲ್ಲ ಮಾಮೂಲಿ, ಇದು ವಾಟರ್ ಆ್ಯಪಲ್, ಡಿಫ್ರೆಂಟ್. ಅದೊಂದು ಜಾತಿ ವಾಟರ್ ಆ್ಯಪಲ್. ಕಾಯಿ ಇದೆ ಮೇಲೆ ನೋಡಿ, ಇಲ್ಲಿ ಬಿದ್ದಿದೆ ಕಾಯಿ. ಇದು ಆ ಜಾತಿ. ಇದು ಈ ಥರ ಇನ್ನು ಫುಲ್ ರೆಡ್ ಆಗುತ್ತೆ. ಇದು ಅಳಿಲು ಎಲ್ಲ ಇದು ಮಾಡಿದೆ ನೋಡಿ. ಇದು ಬಟರ್ ಫ್ರೂಟ್, ಇದು ಒಂದು ವೆರೈಟಿ. ಒಂದು ಗೊನೆ ಲಿಚ್ಚಿ ಇದೆ, ಕ್ಲೋಸ್ ಅಪ್ ಮಾಡಿ ತಗೊಳ್ಳಿ. ಅದು ಲಿಚ್ಚಿ ಈಗ ಸ್ಟಾರ್ಟ್ ಆಗಿದೆ. ಇದು ಸುಮಾರು 14-15 ವರ್ಷದ ಗಿಡ. ಅದು ಈಗ ಈ ವರ್ಷ ಒಂದು ಗೊನೆ ಆಗಿದೆ, ನೆಕ್ಸ್ಟ್ ಫುಲ್ ಹಿಡಿತದೆ. ಈಗ ನೋಡಿ ಅಲ್ಲಿ 14 ವರ್ಷದಿಂದ ಇವಾಗ ಬಿಟ್ಟಿದೆ ಲಿಚ್ಚಿ. ಗ್ರಾಫ್ಟೆಡ್ ಅಲ್ಲ, ನ್ಯಾಚುರಲ್ ಸೀಡ್. ಇದು ಬೀಜ, ಅದು ಗಿಡ. ಬಟ್ ಲೈಫ್ ಇರುತ್ತೆ. ನಿಮ್ ಗ್ರಾಫ್ಟೆಡ್ 4 ವರ್ಷಕ್ಕೆ ಕೊಡುತ್ತೆ, 8ನೇ ವರ್ಷಕ್ಕೆ ಹೋಗ್ಬಿಡುತ್ತೆ. ಬಟ್ ಇವೆಲ್ಲ ಆ ಥರದ ಗಿಡಗಳೇ ಜಾಸ್ತಿ ನಮ್ಮ ಹತ್ರ ಇರೋದು. ಗ್ರಾಫ್ಟೆಡ್ ಇದೆ, 20% ಗ್ರಾಫ್ಟೆಡ್ ಇದೆ, 80% ನೋಡಿ. ಇದೆಲ್ಲ ಬಟರ್ ಫ್ರೂಟ್
ಇದಾಗಲೇ ಸೆಕೆಂಡ್ ಕ್ರಾಪ್. ಈ ವರ್ಷ ಬಟರ್ ಫ್ರೂಟ್. ಒಂದು ಗಾಡ್ ಗಿಫ್ಟ್ ಅಂದರೆ ಈ ಬ್ಲಾಸಮ್ ಆಗದೆ 2 ಸತಿ ಆಗ್ಬಿಟ್ಟಿದೆ. ಒಂದು ಆಗಿದೆ, ಒಂದು ಕ್ರಾಪ್ ಆಗೋಯ್ತು. ಈಗ ಸೆಕೆಂಡ್ ಕ್ರಾಪ್ ಈಗ ಬರ್ತಾ ಇದೆ. ಇದು ಒಂದು ಕ್ರಾಪ್ ಬಿಗದಲ್ಲಿ ಸೇಲ್ ಮಾಡಾಯ್ತು ನಾವು ಈ ಸತಿ. ಇದು ಯಾವ ವರ್ಷ ಒಂದೇ ತರ ಬರಲ್ಲ, ಒಂದು ಜಾಸ್ತಿ ದಪ್ಪನೂ ಬರುತ್ತೆ, ಇನ್ನು ಈಚು ಅದು ಬರುತ್ತೆ. ಬೇರೆ ಬೇರೆ ವೆರೈಟಿ ನೋಡಿ. ಇದು ಬಲ್ಪ್ ವೆರೈಟಿ. ಇದು ಬಲ್ಪ್ ಹಂಗಿದು ಇಷ್ಟಪ್ಪ ಉದ್ದ ಬರುತ್ತೆ. ಇದು ಇಲ್ಲಿ ಇದು ಬಲ್ಪ್ ವೆರೈಟೀಸ್. ಇದು ರೌಂಡ್ ಬಾಲ್ ಹಂಗಿರುತ್ತೆ. ಇದು ಬೇರೆ ತರ. ಅದು ಬೇರೆ ವೆರೈಟಿ. ಅದು ಸುಮಾರು 8-10 ವೆರೈಟಿ ಇದೆ ನಮ್ಮ ಹತ್ರನೇ ನೋಡಿ. ಹಾಗೇನೆ ತಿರುಗಿ ಆಗ ವಾಟರ್ ಆಪಲ್ ನೋಡಿ. ಅದು ಅಯ್ಯೋ ಸೂಪರ್ ಆಗಿಬಿಟ್ಟಿದೆ ಇದು. ಇದು ಅಲ್ಲ ಅಲ್ಲೆಲ್ಲ ಪೈಪ್ ಹಾಕಿವಿ ನೋಡಿ, ಎಲ್ಲ ರಬ್ಬರ್ ಪ್ಲಾಸ್ಟಿಕ್. ಕೊನೆ ಅಷ್ಟು ಜೋತ್ ಬೀಳುತ್ತೆ. ಅಕ್ಕಿ ನೆಲದಲ್ಲಿ ಇಟ್ಕೊಳ್ಳಿ, ನೆಲಕ್ಕೆ ಅಕ್ಕಿ ಉದುರಿಸಿರೋದು ನೋಡಿ. ನಮಗೆ ಬೆಳೆದಕ್ಕಿಂತ ಕೆಳಗೆ ನೆಲ ವೇಸ್ಟ್ ಜಾಸ್ತಿ ಮಾಡ್ಬಿಟ್ಟಿದೆ. ನೆಲ ಅಲ್ಲಿ ಅಕ್ಕಿಗಳೇ ನಮಗೆ 25% 50% ನೆಲಕ್ಕೆ ಉದುರಿಸುತ್ತವೆ. ಏನ್ ಬಾವಲಿ ಅಕ್ಕಿ ಎಲ್ಲ. ನೋಡಿ ಇದು ಚಕ್ರಮಣಿ. ಇದು ಮೆಡಿಸಿನ್ ಪ್ಲಾಂಟೇನೆ. ಇದು ಮಲ್ಟಿ ವಿಟಮಿನ್ ಅಂತ. ಇದು ಸೊಪ್ಪನ್ನು ತಿಂತಾರೆ, ಮತ್ತೆ ಎಲೆ ಇದನ್ನ ತರಕಾರಿಗೆ ಹಾಕ್ತಾರೆ. ಇದನ್ನು ಸಹ ನಾವು ಆರ್ಗ್ಯಾನಿಕ್ಸ್ ಅಂತೇಳಿ ಸಣ್ಣ ಕಟ್ ಮಾಡ್ತೀವಿ. 10 ರೂಪೀಸ್ ಒಂದು ಕಟ್ಟು. ಇದನ್ನು ಪ್ರತಿಯೊಂದು ನಾವು ವಿಳ್ಯದೆಲೆನೂ ಸಾಕು. ವಿಳ್ಯದೆಲೆ 15-20 ಹಾಕಿ 10 ರೂಪೀಸು ಒಂದು ಕಟ್ಟಿಗೆ. ಚಕ್ರಮುನಿ. ವಾಟರ್ ಆ್ಯಪಲ್ ನೋಡಿದ್ರಾ? ಇದು 80 ರೂಪಾಯಿ kg ಮಾರ್ತೀವಿ ವಾಟರ್ ಆ್ಯಪಲ್ಲು. ಹಾಗೆ ನೋಡಿ ಈ ಕಡೆ ಕೊನೆಯಲ್ಲಿ ತುಂಬ ಇರುತ್ತೆ. ಈಗಾಗಲೇ ನೆಲಕ್ಕೆ ಅರ್ಧ ಉಡಿಸಿದ ಮೇಲೆಲ್ಲ ಟಾಪ್ ಎಲ್ಲ ಖಾಲಿ ಮಾಡಿದ್ದಾರೆ ಬೌಲಿ. ಇನ್ನು ಕೆಳಗಿರೋದು ನಮಗೆ ಸಿಗೋದು ಸ್ವಲ್ಪ ಅಷ್ಟೇ. ಒಂದೇ ಗಿಡ ಅಲ್ಲ, ಇದರಲ್ಲಿ ವೆರೈಟೀಸ್ ಇದೆ. ಒಂದೊಂದು ಇದರಲ್ಲಿ 10 ವೆರೈಟಿ ಇದೆ. ಇದರಲ್ಲಿ ಮ್ಯಾಂಗೋದಲ್ಲಿ 15-20 ವೆರೈಟಿ ಇದೆ. ಹೌದು. ಅದು ನಮ್ದು 500 ಮ್ಯಾಂಗೋದಲ್ಲಿ ನೀವು 15-20 ವೆರೈಟಿ ಇದೆ. ಮ್ಯಾಂಗೋ ಇದೆ. ಈ ವಾಟರ್ ಆ್ಯಪಲ್ ಅನ್ನಿ ಇದು ಒಂದೇ ಗಿಡ ಅನ್ನಿ. ಇದಿರೋದು ಒಂದೇ ಗಿಡ. ಇದರಲ್ಲಿ ಡಿಫ್ರೆಂಟ್ ಶೇಪು, ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಟೇಸ್ಟ್. ಆ ಥರದ್ದು ಒಂದು 8-10 ವಾಟರ್ ಆ್ಯಪಲ್ಗಳು. ಅವ್ರಿಗೆ ಗೊತ್ತು ಅವ್ರಿಗೆ ಆ ಸೀಸನಲ್ಲಿ ಏನು ಬರುತ್ತೆ ಅಂತ. ಅಲ್ಲಿ ನಾವು ತಗೊಂಡು ಹೋಗೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಬೆಳಗ್ಗೆ ಮಾರ್ಕೆಟಲ್ಲಿ. ಅದನ್ನು ನೋಡ್ತಾನೆ ನಿಂತಿರ್ತಾರೆ ಏನೇನು ತಂದು ಜೋಡಿಸ್ತಾ ಇದ್ದಾರೆ ಇವರು ಅಂತ ಎಷ್ಟೋ ಜನ. ಹಾಗಾಗಿ ಆಯಾ ಸೀಸನ್ ಎಲ್ಲ ಇರುತ್ತೆ. ಸೀಸನ್ ಫ್ರೂಟ್ಸ್ ಎಲ್ಲ ಇರುತ್ತೆ ನೋಡಿ. ಇದು ಒಂದು ವೆರೈಟಿ. ಇದೇ ವಿಳ್ಯದೆಲೆ ಹೇಳಿದ್ನಲ್ಲ, ಇದು ನೋಡಿ ಒಂದು 15 ಎಲೆ ಹಾಕ್ತೀವಿ. 10 ರೂಪೀಸ್ ಒಂದು ಕಟ್ಟು. ಇದನ್ನು ಪ್ರತಿ ವಾರನೂ ಇರುತ್ತೆ. ಅದಕ್ಕೇನೆ ಪ್ರತಿ ವಾರ ಆ ಎಲೆ ತಗೊಂಡೇ ಗಿರಾಕಿಗಳಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ಅವ್ರು ಅದಕ್ಕೇನೆ ಬಂದಿರ್ತಾರೆ ಕೆಲವರು, ಎಲೆ ಇದೆಯಾ ಅಂತ. ಪ್ರತಿ ಒಂದೊಂದು ಐಟಮ್ಗೂ ಒಂದೊಂದು ರೆಗ್ಯುಲರ್ ಕಸ್ಟಮರ್ ಇಟ್ಕೊಬಿಟ್ಟಿರಾ ಅನ್ಸುತ್ತೆ. ಇಲ್ಲ, ರೆಗ್ಯುಲರ್ ಅವರೆಲ್ಲ ರೆಗ್ಯುಲರ್. ನಾವು ಒಂದು ವಾರ ಮೊನ್ನೆ ನಮ್ಮ ತೀರಾ ಕ್ಲೋಸ್ ರಿಲೇಷನ್ ಮದುವೆಗೆ ಹೋಗ್ಬೇಕಾಯ್ತು. ಅದು ಹೋಗೋ ಹೊತ್ತಿಗೆ ಒಂದು ವಾರ ಮಿಸ್ ಆಗಿದ್ದಕ್ಕೇ ನಮಗೆ ಫೋನ್ ಮೇಲೆ ಫೋನು ತುಂಬ ಇದು ಮಾಡಿದ್ರು ಜನ. ಬರಲೇಬೇಕು, ಹಂಗೆಲ್ಲ ತಪ್ಪಿಸ್ಕೋಬಾರ್ದು, ಹಂಗೆ ಹಿಂಗೆ ಅಂತ. ಆ ಕಡೆ ಎಲ್ಲ ನೇರಲೆಲ್ಲ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಬರೋಣ ನಾನು. ಇದು ಪೆಪ್ಪರು. ಓ ಪೆಪ್ಪರು. ಎಷ್ಟು ಹಾಕಿದ್ದೀರಾ ಸರ್ ಪೆಪ್ಪರು? ಪೆಪ್ಪರ್ ಇದೆ ಅಡಿಕೆನಲ್ಲೆಲ್ಲ ಇದೆ ಈ ಲೈನಲ್ಲಿ ಫುಲ್ಲು. ಇದು ಅವಕಡ ಎಲ್ಲ ಜಾಯಿಕಾಯಿ. ಇದು ಅವಕಡೆಲ್ಲ ಜಾಯಿಕಾಯಿ ಎಲ್ಲನೂ ಅಷ್ಟೇ. ಇಲ್ಲಿ ಯಾವುದು ನಮ್ದು ಇರೋದು ಅನ್ಯೂಸ್ ಯಾವುದೂ ಇಲ್ಲ, ಎಲ್ಲ ಯೂಸ್ದೆ. ಇದು ಜಾಯಿಕಾಯಿ. ಇದು ಬಟ್ ಶೇಡಲ್ಲಿದೆ. ನಿಮ್ಗೆ ಅಲ್ಲಿ ಜಾಯಿಕಾಯಿ ತುಂಬ ಹಿಡಿದಿರೋದು ಮರ ತೋರಿಸ್ತೀನಿ ನಂದೇ. ತುಂಬ ಅಂದರೆ ಈ ವರ್ಷ ಸ್ವಲ್ಪ ಕಮ್ಮಿ. ಹೋದ ವರ್ಷ ಪ್ರತಿ ಎಲೆಗೊಂದು ಕಾಯಿ ಹಿಡ್ದಿತ್ತು. ಇದು ಸ್ವಲ್ಪ ಸೇಡ್ ಇದ್ರೆ ಹಿಂಗೆ ನಾವು ಡಿಫ್ರೆಂಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಗಿಡ ಎಲ್ಲಿ ಬೆಳಿಬೇಕು, ಎಲ್ಲಿ ಕ್ರಾಪ್ ಇರುತ್ತೆ, ಅದನ್ನ ನಾವು ತಿಳ್ಕೊಂಡಂಗೂ ಆಗುತ್ತೆ. ಆಗೋಸ್ಕರ ಇದೆಲ್ಲ ನಮಗೊಂಥರ ಪ್ರಾಕ್ಟಿಕಲ್. ಇದು ತೆಂಗು ಹಾಕಿದ್ದು, ಮತ್ತು 500 ತೆಂಗು ಹಾಕಿದ್ದು ಈಚೆಗೆ. 350 ಹಳೆ ಈಚೆಗೆ ಮತ್ತೆ ಹಾಕಿರೋದು. ಸ್ಟಾರ್ಟಿಂಗ್ ನಾನು ತಗೊಂಡಾಗ 350 ಹಾಕಿ ಎಲ್ಲ ಕ್ರಾಪ್ ಬರ್ತಾ ಇದೆ. ಈಗ ನಾವು ಯಾವಾಗ ಈ ಜೋಳ ರಾಗಿ ಬೆಳೆಯೋದನ್ನೆಲ್ಲ ತುಂಬ ನಿಲ್ಲಿಸ್ತಲ್ಲ. ಜೋಳಕ್ಕೂ ಕಾಯಿಲೆ ಬಂತು, ರಾಗಿಗೂ ಲೇಬರ್ ಸಿಗಲ್ಲ. ಎಲ್ಲ 1000 ರೂಪಾಯಿ ಕೇಳ್ತಾರೆ ಒಂದು ರಾಗಿ ಕೆಲ್ಸಕ್ಕೆ ಬಂದರೆ. 500 ರೂಪಾಯಿ ಕೇಳ್ತಾರೆ ರಾಗಿಗೆ ಏನಾರು ಕೆಲ್ಸಕ್ಕೆ ಬಂದರೆ, ಕಳೆ ತೆಗಿಯೋದು ಅದು ಇದನ್ನು. ಇನ್ನು ಒಕ್ಕಲು ಕಣ ಅಂದರೆ 1000 ರೂಪಾಯಿ. ಸಾಯಂಕಾಲ ಅವರಿಗೆಲ್ಲ ಕೊಡಬೇಕು. ಬೀಡಿ, ಬೆಂಕಿ ಪೊಟ್ಟಣ, ಎಣ್ಣೆ, ಊಟ ಎಲ್ಲ ಕೊಡಬೇಕು. ಹಾಗಾಗಿ ಅದನ್ನು ಕೊಡೋಣ, ಅದು ಬೇರೆ ಸಿಗಲ್ಲ. ಅದು ಮೇಯ್ನು. ಇಲ್ಲೆಲ್ಲ ಮಾಡಲ್ಲ. ಎಲ್ಲ ಹಳ್ಳಿಲೆಲ್ಲ ತಾತ ಅಜ್ಜಿದಿರಿದ್ದಾರೆ, ಅವ್ರ ಮನೆದವ್ರು ಮಾಡ್ಕೊಳಕ್ಕಾಗುತ್ತೆ. ಹುಡುಗರೆಲ್ಲ ಬೆಂಗಳೂರು ಎಲ್ಲ ಅವರು ಮೌಜು ಮಸ್ತಿ ಅವ್ರು ಹೆಂಗೋ ಕಾಲ ಆಗ್ತಾಯಿದ್ದಾರೆ. ಇರೋದ್ರಲ್ಲಿ ಹೆಂಗೋ ನೋಡ್ಕೊಂಡು ಹೋಗ್ತೇವೆ. ನಾವು ಒಂದು ಫ್ಯಾಮಿಲಿ ಇದ್ದಾರೆ. ಮತ್ತು ಏನಾರು ಬೇಕಾದ್ರೆ ಇವೆಲ್ಲ ನೋಡಿ 4 ವರ್ಷದ ಗಿಡಗಳು. ಮ್ಯಾಂಗೋ ಎಲ್ಲ ಕಾಯ್ಬಿಟ್ಟಿಯ ನೋಡಿ, ಎಲ್ಲ ಮ್ಯಾಂಗೋಗಳು. ಇದೇನು ಗೊತ್ತಲ್ಲ ನಿಮ್ಗೆ, ಎಲ್ಲರೂ ಹೇಳಿರ್ತಾರೆ ಆಲ್ ಸ್ಪೇಸಸ್ ಅಂತ. ಸರ್ವ ಸಾಂಬಾರ್ ಎಲ್ಲ ಇದು ಇರುತ್ತೆ. ಬಟ್ ಇದು ಕಾಯಿ ಬಿಡುತ್ತಲ್ಲ, ಇದು ಅಮೇರಿಕ ರಿಸರ್ಚ್ ಮಾಡಿದರೆ ಹಣ್ಣಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶ ಇದೆ ಅಂತ. ಹಣ್ಣು ಕಪ್ಪಣ್ಣಾಗುತ್ತೆ. ಇಲ್ಲ ಇದೆಯಲ್ಲ ನೋಡಿ ಕಾಯಿಗಳು. ಅವೆಲ್ಲ ಅದು ಹಣ್ಣು ಬರುತ್ತೆ, ಕಪ್ಪಾಗುತ್ತೆ. ಅದನ್ನು ಕ್ಯಾನ್ಸರ್ಗೆ ತುಂಬ ಮೆಡಿಸಿನ್ ಅಂತೆ. ನಾನು ಯಾವುದೋ ಆರ್ಟಿಕಲಲ್ಲಿ ಓದಿದೆ ಅದನ್ನ. ಅದು ಫಿಗರ್ ಎಲ್ಲ ಕೊಟ್ಟಿದ್ರು ಅದನ್ನ. ಇದನ್ನು ವೇಸ್ಟ್ ಅಲ್ಲ ಇದು. ಇದನ್ನು ಈ ಥರದ 4 ಕೊನೆ ಹಾಕ್ಬಿಟ್ಟು ಒಂದು ಬಾಳೆಕಂಬು ಕಟ್ತೀವಿ. 10 ರೂಪಾಯಿ ಒಂದು ಕಟ್ಟು. ಇದು ಏನಕ್ಕೆ ತಗೊಂತಾರೆ ಅದನ್ನು? ಎಲ್ಲದಕ್ಕೂ ಮಸಾಲೆ. ಇನ್ನು ವೆಜ್ಜು, ನಾನ್ ವೆಜ್, ಬಿರಿಯಾನಿ ಮಾಡಿ ಎಲ್ಲ ಮಾಡಿ. ಮತ್ತು ಟೀ ಕುದಿಯುವಾಗ 4 ಎಲೆನ ಕೈಯಲ್ಲಿ ಹರಿದು ಹಾಕ್ಬಿಟ್ರೆ ನಿಮ್ಮ ಮಸಾಲೆ ಟೀ ಆಗಿಬಿಡುತ್ತೆ.
ಏನು ಅದಕ್ಕೆ ಏಲಕ್ಕಿ ಲವಂಗ ಏನು ಕುಟ್ಟಿ ಹಾಕಿ ಮಸಾಲೆ ಟೀ ಮಾಡಬೇಕಿಲ್ಲ. ಇದು 4 ಎಲೆ ಹಾಕಿರಿ ಮಸಾಲೆ ಟೀ ಆಗುತ್ತೆ. ಬಿರಿಯಾನಿ ಹಾಕಿ ಒಳ್ಳೆ ಫ್ಲೇವರ್. ಯಾವುದು ಆಲ್ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಥರದ್ದು ಇದನ್ನು ಫ್ಲೇವರ್ ಇರುತ್ತೆ. ಇದು ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ತಿಂದಿಲ್ವಲ್ಲ ನೀವು, ತಿಂದ್ಬಿಟ್ಟು ನೋಡಿ ಒಂದು ಎಲೆನ. ನೋಡಿ ಎಲ್ಲಿದೆ ಕ್ರಿಕೆಟ್ ಬಾಲ್ ಅಂತ. ಇದೆಲ್ಲ ಕ್ರಾಪ್ ಈಗ ಕ್ಲೋಸ್ ಆಗಿದೆ. ಕ್ರಿಕೆಟ್ ಬಾಲ್ ತರ ಇರುತ್ತೆ ಅಂತ. ಕ್ರಿಕೆಟ್ ಬಾಲ್ ಅಂತಾನೆ ಇದೆ ಹೆಸರು ಇದಕ್ಕೆ. ಇನ್ನೊಂದು ಕಾಲಪತ್ತ ಅಂತ, ಕಾಲಪತ್ತಿ ಕ್ರಿಕೆಟ್ ಬಾಲ್ ಅಂತ 2 ವೆರೈಟೀಸ್ ಇದೆ ನಮ್ಮ ಹತ್ರ. 3 ವೆರೈಟೀಸ್ ಇದೆ. ಜಾಮೂನ್ ಒಂದು ಇದೆ, ಅದು ಮಾರ್ಕೆಟ್ ಇಲ್ಲ, ಬಟ್ ತುಂಬ ಟೇಸ್ಟ್ ಇರುತ್ತೆ. ಹಕ್ಕಿಗಳು ತಿನ್ನುತ್ತವೆ, ಅದಕ್ಕೋಸ್ಕರ ಒಂದು 50-60 ಗಿಡ ಹಕ್ಕಿಗಳಿಗೆ ಹಾಕ್ಬಿಟ್ಟಿದ್ವಿ ನಾವು, ನಮಗೆ ಇದಕ್ಕೆ ಡ್ಯಾಮೇಜ್ ಮಾಡಬಾರ್ದು ಅಂತ ಹೇಳಿ. ಇದು ನೋಡಿ, ಇದು ಹನುಮಾನ್ ಫಲ, ಇದು ಲಕ್ಷ್ಮಣ್ ಫಲ ಅಂತ ಎಲ್ಲ ಕರೆಯೋದು, ಬಟ್ ರಿಯಲ್ ನೇಮ್ ಇದು ಹನುಮಾನ್ ಫಲ. ನಮ್ಮ ಹತ್ರ ಹನುಮಾನ, ರಾಮ, ಸೀತೆ, ಲಕ್ಷ್ಮಣ. ನಾನೇ ಒಂದು ವಿಡಿಯೋ ಮಾಡಾಕಿದ್ದೆ, ಇದು ಲಕ್ಷ್ಮಣ್ ಫಲ ಅಂತ. 4 ಫಲ ಇದೆ. ಇದು ಲಕ್ಷ್ಮಣ್ ಫಲ ಅಲ್ಲ, ಇದು ಹನುಮಾನ್ ಫಲ. ಹೌದಾ? ಲಕ್ಷ್ಮಣ್ ಫಲ ಬೇರೆ ಇದೆ. ನೋಡಿ ಇದು ಮುಳ್ಳುಂಗಿದೆಯಲ್ಲ ಕಾಯಿ, ನೋಡಿ ಇಲ್ಲಿ, ಇದು ಹನುಮಾನ್ ಫಲ. ಇದು ಆ್ಯಕ್ಚುಲಿ ಹನುಮನಿಗೆ ಮುಳ್ಳು ಇರುತ್ತಲ್ಲ ಮೈಯಲ್ಲಿ, ಇದು ರೋಮ ಇರುತ್ತಲ್ಲ, ಇದು ಹನುಮಾನ್ ಫಲ. ಇದು ನೋಡಿ, ಇದು ಮತ್ ಕೆಲವರು ಲಕ್ಷ್ಮಣ್ ಫಲ ಎಲ್ಲ ಹೇಳೋದು ಹಂಗೇನೆ. ನಿಮ್ಗೆ ಮ್ಯಾಪಲ್ಲಿ ಗೂಗಲಲ್ಲೂ ಹನುಮಾನು ತೋರಿಸುತ್ತೆ, ಇದನ್ನು ತೋರಿಸುತ್ತೆ, 2 ತೋರಿಸ್ತಾರೆ. ನಿಮ್ಗೆ ಲಕ್ಷ್ಮಣ್ ಫಲ ಅಲ್ಲಿ ತೋರಿಸ್ತೀನಿ ನಾನು. ಲಕ್ಷ್ಮಣ್ ಫಲ ಕೇಸರಿ ಇರುತ್ತೆ, ತೋಳೆ ಕೇಸರಿ. ಇದು ಸೀತಾಫಲ ನಿಮ್ಗೆ ಗೊತ್ತು, ರಾಮಫಲ ಗೊತ್ತು, ವೈಟ್. ಇನ್ನು ಸೀತಾಫಲ ನೀವು ಆ್ಯಕ್ಚುಲಿ ಗೊತ್ತು. ಲಕ್ಷ್ಮಣ್ ಫಲ ನಮ್ಮ ಹತ್ರ ಇದಲ್ಲಿ ಇಲ್ಲೂ ಇದು ಗಿಡ ಅಲ್ಲಿದೆ, ಕೇಸರಿ ಕಲರು, ಒಳಗೆ ತೋಳೆ ಕೇಸರಿ, ಬಟ್ ಎಲ್ಲ ಒಂದೇ ಶೇಪು, ಅದೇ ಥರ ತೋಳೆ, ಅದೇ ಇದು ಎಲ್ಲನೂ. ಇದು ಎಲೆನೂ ನಿಮಗೆ ಕ್ಯಾನ್ಸರ್ ಕೀಮೋ ತಗೊಳ್ಳೋರಿಗೆ 3 ತಿಂಗಳು ಕೊಡ್ತಿದೆ, ನಾರ್ಮಲ್ ಆಗ್ತಾರೆ. ಇದು ಒಂದು ಮೆಡಿಸಿನ್ ಪ್ಲ್ಯಾಂಟೇನೆ. ಇದು ದೊಡ್ಲಿಕಾಯಿ ಅಂತಾರೆ, ಹುಳಿಕಾಯಿ ದೊಡ್ಲಿ. ಇದು ಅದು ಕಾಯಿ ಬಿಟ್ಟಿದ್ದು ಹೋಸತಿ, ಅದನ್ನು ಮಾರ್ತೀವಿ ಕೆಜಿ ಒಂದು ಪೀಸ್. ಕಾಯಿ ಬಿಡುತ್ತಾ? ಕಾಯಿ ದೊಡ್ಲಿಕಾಯಿ, ದಪ್ಪದ ಹುಳಿಕಾಯಿ. ಇದೆಲ್ಲ ಫಿಶ್ಗೆ ಮಲೆನಾಡು ಸೈಡ್ ತುಂಬ ಉಪಯೋಗಿಸ್ತಾರೆ. ಉಪ್ಪಿನಕಾಯಿಗೆ, ಫಿಶ್ಗೆ ಹುಳಿ ತುಂಬ ಒಳ್ಳೆ ಹುಳಿ. ಇದು ನಿಂಬೆ ಹಣ್ಣು ಥರನಾ? ನೋಡಿ, ಇವೆಲ್ಲ 4ನೇ ವರ್ಷದ ಎಲ್ಲ ಮ್ಯಾಂಗೋ ಸಣ್ಣ ಗಿಡಗಳು ನೋಡಿ ಕಾಣ್ತಾ ಇದೆ ಅಲ್ಲಿ. ಇವೆಲ್ಲ ಈಚೆಗೆ ಹಾಕಿರೋದು 4.5 ವರ್ಷದ ಗಿಡಗಳು. ತೆಂಗು, ಮಾವು ಇದೆಲ್ಲ ಒಟ್ಟಿಗೆ ಕೂರಿಸಿದ್ದೀವಿ ಈಚೆಗೆ. ನಾವು ಯಾವಾಗ ಇದೆಲ್ಲ ಬೆಳೆಯೋದಾಗಲ್ಲ ಅಂಥೇಳಿ ಜೋಳಕ್ಕೂ 4 ಗಂಟೆಗೆ ಬಂದು ಔಷಧಿ ಹೊಡಿಯೋಕ್ಕೆ ಯಾವಾಗ ಹೊಡೆದುವೋ, ಇನ್ನಿದು ನಾವು ಕುಯ್ಬೇಕೆಲ್ಲ, ಕುಯ್ದಿಲ್ಲ. ಈಗ ಲೇಟ್ ಆಯಿತು. ಇವತ್ತು ಅದೇ ಕೆಲಸ ಇದ್ದಿದ್ದು. ನಿನ್ನೆ 7 ಕ್ರೇಟ್ ಕುಯ್ದಿದ್ದೆ. ಇದು ಜಾವಾ ಫ್ರೂಟ್ ಅಂತ, ವಾಟರ್ ಆಪಲ್ ಜಾತಿನಲ್ಲೇ ಜಾವಾ ಫ್ರೂಟ್ ಅಂತ. ನೀವು ಗೂಗಲ್ ಇದ್ರಲ್ಲಿ ನೋಡಿ, ಯೂಟ್ಯೂಬಲ್ಲಿ ಜಾವಾ ಫ್ರೂಟ್ ಅಂತ ಹಣ್ಣು ತೋರಿಸುತ್ತೆ. ಜಾವಾ ಫ್ರೂಟ್ ಅಂತ ಅದೇನು, ಅದು ಕಲರು ಹೆಂಗಿದೆ ಅಂತ. ಈಗ ತಿಂತಾರೆ ಇನ್ನೂ ಕಲರ್ ಬರುತ್ತೆ, ರೆಡ್ಡು. ತಿನ್ನೋಕೆ ತುಂಬ ಸ್ವೀಟ್ ಇರುತ್ತೆ. ನೋಡಿ, ಇದನ್ನು ಹಕ್ಕಿ ಸಹ ನೋಡಿ, ಇಲ್ಲಿ ಫುಲ್ 90 ಭಾಗ ನೆಲಕ್ಕೆ ಹಾಕ್ಬಿಟ್ಟಿದೆ ಹಕ್ಕಿಗಳು. ಬೌಲಕ್ಕಿ ಹಕ್ಕಿ. ಹೌದು ಅಲ್ವಾ? ಮತ್ತೆ ಎತ್ಕೊಂಡು ಬಳಸಕ್ಕಾಗಲ್ಲ. ಇಲ್ಲ ಅದು ಆ ಹಣ್ಣು ಟೇಸ್ಟೇ ಬರಲ್ಲ. ಅದು ಫುಲ್ ಕೆಳಗಡೆ ಬಿದ್ಮೇಲೆ ರೆಡ್ ಆಗಿರುತ್ತೆ, ಕೆಂಪು ಇರುತ್ತೆ. ಮತ್ತೆ ನಿಮ್ಗೆ ಇಷ್ಟೊಂದು ವೇಸ್ಟ್ ಆಯ್ತಲ್ಲ ಇವಾಗ? ವೇಸ್ಟ್ ಅದೇ ಇದ್ದೇ ಇರುತ್ತೆ, ರೈತರದೆಲ್ಲ ಹಂಗೇನೆ ವೇಸ್ಟು. ಮತ್ತೆ ಇದಕ್ಕೆ ಏನಾದರೂ ದಾರಿ ಮಾಡಿ. ನೋಡಿ, ಇಲ್ಲಿ ಈ ಕಲರ್ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ, ಇನ್ನೂ ದಪ್ಪ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಆಗ್ದಂಗೆ ಮಾಡೋದು. ಬಲೆ ಕಟ್ಟಿದ್ದೀವಿ, ಬಲೆ ನೆಟ್ ಹಾಕಿದ್ವಿ, ಫುಲ್ ಇಡೀ ಮರಕ್ಕೆ ನೆಟ್ ಹಾಕಿದ್ವಿ. ನೆಟ್ ಹಾಕಿರೋ ಈ ತಿನ್ನೋಕೆ ಬರೋ ಬೌಲಿ, ಪ್ರಾಣಿ ಪಕ್ಷಿ ಎಲ್ಲ ನೆಟ್ಟಿಗೆ ಸಿಗಾಕೊಂಡು ಸತ್ತೋಗ್ಬಿಡ್ತವೆ. ಇದಕ್ಕೆ ನನಗೆ ಇಲ್ಲಿರೋ ನನ್ನ ಫಾರ್ಮಲ್ಲಿ 60 ಭಾಗ ಪ್ರಾಣಿ ಪಕ್ಷಿಗೆ ಬಿಟ್ಟು 40 ಭಾಗ ನಾನು ತಗೊಳ್ತಿರೋದು ಇಲ್ಲಿ. ಅದು ಮೇಯ್ನ್ ನಮ್ಮನ್ನ ಕಾಪಾಡ್ತಾ ಇರೋದು ಆ ಧರ್ಮ. ಇಲ್ಲೆಲ್ಲೋ ಯಾರು ನೋಡಿದಾರೆ ದಾರಿಲಿ ಯಾವ್ದಾರು ಹಣ್ಣಿನ ಗಿಡ ಯಾವ್ದಾರು ಮರಗಿರ ಹಾಕಿದಾರ ಬರುವಾಗ? ಮೊದ್ಲಿಂದನೂ ಹೊಲನೇ. ಈಗ ನಮ್ಮನ್ನ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತೆಂಗು ಅದು ಇದು ಹಾಕಿ ಬೆಳಿತಾ ಇದಾರೆ. ಸುತ್ತ ಮರನೇ ಹಾಕ್ತಾ ಇರ್ಲಿಲ್ಲ ಬೇಲಿ ಸೈಡ್ ಅಲ್ಲಿ. ನಾವು ಟೀಕ್ ಸಿಲ್ವರ್ ಎಲ್ಲ ಹಾಕಿದ್ವಿ. ಸಿಲ್ವರ್ ಕೊಟ್ಟೆ ನನಗೆ 3.5 ಲಕ್ಷಕ್ಕೆ ಕೊಟ್ಟೆ ನಾನು. ಸುತ್ತ ಒಂದು ಬೌಂಡ್ ಸಿಲ್ವರ್, ಒಂದು ಟೀಕ್ ಇತ್ತು. ಟೀಕ್ ಬಿಟ್ಕೊಂಡಿನಿ, ಸಿಲ್ವರ್ ಬಂದಿತ್ತು, ಕೊಟ್ಟಿದ್ದೀನಿ. ಅದು ಒಂದು ನಮಗೆ ವರದಾನ. ಅವಾಗ ನಟ್ಟಿದ್ದು ಈಗ ಏನೋ ಒಂದು ಖರ್ಚಿಗೆ ಬಂದಂಗೆ ಬಂತು. ಆ ಥರ ಕಾಡು ಕೃಷಿನಲ್ಲಿ ಬೋರ್ಡ್ ಹಾಕಿವಲ್ಲ, ಹಾಗೆ ಕಾಡು ಕೃಷಿನೂ ಒಂದು ಇದು ಅಂತ. ಇದನ್ನು ನಮ್ಮದೇ 4ನೇ ಶಾಲೆ ಇಲ್ಲಿ ಕಾಡು ಕೃಷಿನಲ್ಲಿ. ಮಳಲಿ ಗೌಡ್ರು ಅಂತ ಅವರು ಒಂದು ಟೀಮ್ ಮಾಡ್ಕೊಂಡು ಎಲ್ಲ ಕಡೆ ಒಂದು ಅವೇರ್ನೆಸ್ ಮಾಡ್ತಾರೆ. ಕಾಡನ್ನ ಜಾಸ್ತಿ ಕೃಷಿನಲ್ಲೇ ಕಾಡಂದ್ರೆ ಇದೇ ಥರ ಕಾಡು ಕೃಷಿ. ನೀವೇನು ಕಾಡು ಗಿಡ ತಂದು ಹಾಕಿ ಅಂತ ಹೇಳಲ್ಲ ಅವರು. ಬೆಳೆಯೋದ್ಮೇಲೆ ಈ ಥರ ಮರ ಗಿಡ ಇರೋದನ್ನ ಕೃಷಿ ಮಾಡಿ, ಕಾಡು ಕೃಷಿ ಮಾಡ್ಕೊಂಡ್ರೆ ಒಂದಲ್ಲ ಒಂದು ಉಪಯೋಗ ಬರುತ್ತೆ ಅಂತ. 4.5 ವರ್ಷದ ಹೊಸ ಕ್ರಾಪ್ ಹೆಂಗಿದೆ ನೋಡಿ. ಇದು ನೋಡಿ, ಅಲ್ಲಿ ನೋಡಿ, ಎಲ್ಲ ವೆರೈಟೀಸ್ ಸೊಪ್ಪು. ಇದು 4 ವರ್ಷದ ಗಿಡ. ಎಷ್ಟು ಚಿಕ್ಕ ಇದ್ರೂ ಕ್ರಾಪ್ ಇದೆ. ಇದು ಇನ್ನೂ ಅಲ್ಲ, ಇನ್ನು ತುಂಬಾ ಹೂವಿತ್ತು. ನಾವೆಲ್ಲ ಹೂವನ್ನ ಡ್ರಾಪ್ ಮಾಡ್ತೀವಿ, ಎಲ್ಲ ಎಳ್ದಾಕ್ಬಿಟ್ಟು. ಇದು ಗ್ರಾಫ್ಟೆಡ್ ಗಿಡ, ತಡಿಯಲ್ಲ ಹೂವು. ನಿಮಗೆ ಫುಲ್ ಹಿಡಿದ್ಬಿಟ್ರೆ ಇನ್ನು 4 ವರ್ಷ ಬೇಕು ಸುಧಾರಿಸ್ಕೊಳಕ್ಕೆ ಅದು. ಹಾಗಾಗಿ ಆ ಗಿಡಕ್ಕೆ ವೆಯ್ಟಿಗೆ ತಕ್ಕನಾಗಿ ಕ್ರಾಪ್ ಬಿಡ್ತೀವಿ, 8-10 ಹೀಗೆ ಈ ಥರ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹೂವನ್ನ ಉದುರಿಸ್ಬಿಡ್ತೀವಿ. ನೋಡಿ, ಆಯು ಆಯಿಲ್ ಅಂತ ಏನಂತೀವಿ ನಾವು, ಅದ್ರದ್ದು ಗಿಡ ಇದು. ಇದರಿಂದ ಬರುವಂತ ಸೀಡ್ಸ್ ನಾವು ಆ ಒಂದು ಎಣ್ಣೆ ಮಾಡೋದಕ್ಕೆ ಯೂಸ್ ಮಾಡೋದು. ಆಲಿವ್ ಆಯಿಲ್. ಇದನ್ನ ಯಾರು ನೋಡಿಲ್ಲ ಅಂತ ಅಂದ್ರೆ ನೋಡ್ಬೋದು. ಆಲಿವ್ ಆಯಿಲ್
ಏನೇ ಹೇಳಿದ್ದು ನೋಡಿ ಅದನ್ನ ಬಡ್ಡೆ ಹೇಗೆ ಸೂಪರ್ ಆಗಿದೆ ಕ್ಲೋಸ್ ಅಪ್ ಮಾಡಿ. ಅಲ್ಲ ಇಷ್ಟು ಹತ್ರದಲ್ಲಿ ಇದೆಯಲ್ಲ ಸರ್ ನೆಲಕ್ಕೆ. 4.5 ವರ್ಷದ ಗಿಡ ಅದು ಹೈಟ್ ಆಗ್ತಾ ಆಗ್ತಾ ಕೆಳಗಿನ ಕೊನೆ ತೆಗಿತೀವಲ್ಲ, ಬ್ರೂನಿಂಗ್ ಮಾಡ್ತೀವಲ್ಲ, 4 ವರ್ಷದ್ದು. ಅದೊಂದು ಯಾವ್ದು ಗೊತ್ತಿಲ್ಲ, ಮರ್ತೋಡ ಹೆಸರು ಹಾಕುವಾಗೆಲ್ಲ ಅಲ್ಲ ಅದು ಹುಳ ಇರ್ತಾವ ನೋಡ್ಕೊಂತೀರಿ. ಮತ್ತೆ ಇದು ನೋಡಿ ಮುಕ್ಕೋಟ ದೇವ ಅಂತ, ಇದ್ರ ಬಗ್ಗೆ ಕೇಳಿರ್ಬೇಕು. ಶುಗರ್ಗೆಲ್ಲ ಭಾರಿ ಒಳ್ಳೇದು. ಬಟ್ ಇಷ್ಟಪ್ಪ ಇರುತ್ತೆ ಕಾಯಿ, ಅದು ಡ್ರೈ ಒಣಗಿಸಿ ಕುಡಿಬೇಕಿದು. ಮುಕ್ಕೋಟ ದೇವ ಅಂತ ಇಲ್ಲಿ ಒಂದು ಹಣ್ಣಿದೆ, ಏನಿದ್ರ ಹೆಸರು? ಮುಕ್ಕುಟ ದೇವ. ಮುಕ್ಕೋಟ ದೇವ ಅಂತ. ಶುಗರ್ ನೋಡಿ ಎಲ್ಲ ಹೂವಾಗಿದೆ, ಇದೆಲ್ಲ ಹೂವಾಗಿದೆ, ಈ ಥರ ಬಿಡುತ್ತೆ ಮುಕ್ಕೋಟ ದೇವ ಅಂತ. ನೋಡಿ ಇದನ್ನ ಒಣಗಿಸಿ ಇದನ್ನ ಪೀಸ್ ಮಾಡಿ ಈರುಳ್ಳಿ ಸಿಪ್ಪೆ ಹಂಗೆ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ 4 ಪೀಸ್ ಹಾಕಿ ಕುದಿಸಿ 1 ಗ್ಲಾಸ್ನ ಅರ್ಧ ಗ್ಲಾಸ್ ಮಾಡಿ ಖಾಲಿ ಹೊಟ್ಟೆ ಕುಡಿಬೇಕು. 15-20 ದಿವಸ ಕುಡಿದ್ರೆ ಶುಗರ್ ನಾರ್ಮಲ್ ಆಗ್ತಾರೆ. ಮುಕ್ಕುಟ ದೇವ ಅಂತ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. 25 ಗ್ರಾಮಿಗೆ 450 ರೂಪಾಯಿ ತಗೊಂತಾರೆ ಕೇರಳದವರು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ? ನಾವು 50 ರೂಪಾಯಿ 100 ಗ್ರಾಮಿಗೆ ಹಣ್ಣನ್ನೇ ಕೊಡ್ತೀವಿ, ಅವ್ರು ಒಣಸ್ಕೊಂಡು ಮಾಡ್ಕೊಂಡು ಇಟ್ಕೋಬೇಕು. ಸರಿ. ಶುಗರ್ ಬೀಜ ವಾಂತಿ ಭೇದಿ ಆಗುತ್ತೆ. ಅದನ್ನೇ ಹೇಳ್ಬಿಡ್ಬೇಕು. ಅದನ್ನ ಬೀಜ ಯಾರು ತಿನ್ನಲ್ಲ, ಇದ್ರದ್ದು ಬೀಜ ಯಾರು ತಿನ್ನಂಗಿಲ್ಲ. ಮತ್ತೆ ಬರೀ ಸಿಪ್ಪೆನ ಮಾತ್ರ ತಿನ್ಬೇಕು. ಸಿಪ್ಪೆ ಒಣಗಿಸ್ಕೊಂಡು ಕಾಯಿಸ್ಕೊಂಡು ಕುಡಿಯೋದು. ಇಲ್ಲಿ ಬೀಜ ತಿನ್ಬಿಟ್ಟು ಸಮಸ್ಯೆ ಮಾಡ್ಕೊಬಿಟ್ಟಿರ. ನೇರ್ಲೆ ಕಪ್ಪು, ಇದು ನೇರ್ಲೆ, ಕೊಂಬೆ ನೇರ್ಲೆ. ಇದು ನೇರ್ಲೆ ಬೀಜದಂಗೆನೆ ನೋಡಿ, ಇಲ್ಲಿ ಎಲ್ಲ ಹೂವಾಗುತ್ತೆ, ಇಲ್ಲೆಲ್ಲ ಹಣ್ಣಿರುತ್ತೆ. ಮರದ್ರಾಕ್ಷಿ ಅಂತಾರೆ. ಎಷ್ಟು ವರ್ಷದ್ದು? ಯಾಕೆ ಇದು 8 ವರ್ಷ ಆಗೋಯ್ತು, ಬುಟ್ಟಾಯ್ತು, ಕ್ರಾಫ್ ಆಯ್ತು. ಹೌದಾ? ಕ್ರಾಫ್ ಆಗಿ ಹಕ್ಕಿ ತಿಂದು ಎಲ್ಲ ನೆಲನೇ ಕಪ್ಪಾಗ್ಬಿಟ್ಟಿತ್ತು. ಯಾವ ಸೀಸನ್? ನಾವು 2 ದಿವಸ ಕುಯ್ಯಲ್ ಲೇಟ್ ಆದ್ರೆ ಎಲ್ಲ ಬಂದು ಜಬ್ಬ ಹೋಗಿರ್ತವೆ. ಯಾವ ಸೀಸನ್ ಅಲ್ಲಿ? ಆಯ್ತು, ವರ್ಷಕ್ಕೆ 2 ಸೀಸನ್ ಬರುತ್ತೆ. ನೋಡಿ ಈ ಕಡೆ ಇಲ್ಲಿ ನೀವು ಅದ್ರ ಫೋಟೋ ಬೇಕಾದ್ರೆ ನಾನು ಕೊಡ್ತೀನಿ. ಇದೆ ನನ್ನ ಹತ್ರ ಎಲ್ಲ ದ್ರಾಕ್ಷಿ ಹಂಗಿರುತ್ತೆ, ಕಪ್ಪು ದ್ರಾಕ್ಷಿಯಾಗಿ ಚೆನ್ನಾಗಿರುತ್ತೆ. ಇದು 100 ರೂಪಾಯಿ ಮಾರ್ತೀವಿ ನಾವು. ಹೌದಾ? ಎಷ್ಟು? 1/4 kg ಬಾಕ್ಸ್ಗೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ಗೆ 100 ಗ್ರಾಮ್ 100 ರೂಪೀಸ್ ಹಂಗೆ ಮಾರ್ತೀವಿ. 400 ರೂಪೀಸ್ ಪರ್ kg. ಯಾವುದು ವೇಸ್ಟ್ ಇಲ್ಲ. ಪ್ರತಿಯೊಂದು ಹಣ್ಣಿಗೂ ತಿಂದಿದ್ರೆ 300 ವರ್ಷ ನೆನೆಸ್ತಾ ಇರ್ತಾರೆ, ಅದು ಕೊಟ್ಟಿದ್ರಲ್ಲ, ಅದು ಕೊಡಿ ಅಂತ ಜನ. ಆ ಥರ ಟೇಸ್ಟ್ ಇರುತ್ತೆಲ್ಲ. ಇದು ನೋಡಿ, ಇದು ಪೀನಟ್ ಬಟರ್ ಅಂತ. ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಒಳಗೆ ಬೀಜ ಕಡಲೆ ಬೀಜ ಹಂಗಿರುತ್ತೆ, ಮೇಲೆ ಹಣ್ಣು ಇದು ಕೆಂಪಾಗಿ ಸ್ವೀಟ್ ಬರುತ್ತೆ. ಈ ಕಾಯಿನೇ ಇದನ್ನ ಹಕ್ಕಂಡು ತಿನ್ಬೋದು. ಇದನ್ನ ಹಕ್ಕಂಡು ತಿಂದರೆ ನಿಮಗೆ ಅದರದ್ದು ಇದು ಗೊತ್ತಾಗುತ್ತೆ. ಕಾಯಿ ತಿನ್ನೋದಾ? ಹಕ್ಕಂಡು ತಿನ್ನೋದು. ಹಕ್ಕಂಡು ಫುಲ್ ತಿನ್ನಿ, ಒಳಗೊಂದು ಸಿಪ್ಪೆ ಬರುತ್ತೆ. ನೋಡಿ ಇದು ನೋಡಿ, ಇಲ್ಲಿ ನೋಡಿ ಕಾಯಿ ಹೇಗಿದೆ. ಇದ್ರ ಮೇಲೆ ಏನೋ ಗಂಟು ತರ ಇದೆ. ಪೀನಟ್ ಬಟರ್ ಅಂತ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಪೀನಟ್ ಬಟರ್ ಅಂತ ಅದು ಹೆಸರೇ ಲೆಕ್ಕ ಹಾಕೊಳ್ಳಿ, ಇನ್ನೆಷ್ಟು ಇದಿರುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿ ಹಾಕೊಂಡು ತಿಂದ್ಬಿಡ್ಬೇಕು ಒಳಗೆ. ಅದು ಒಳಗಂತೂ ಆಗಿ ಬೀಜ ಇರುತ್ತೆ, ಅದಾಗದಾಗಲೇ ರುಚಿ ಬರೋದು. ಫುಲ್ ಆಗಿರಿ ಅದನ್ನು ತಿಂದಾಗಲೇ ಬೀಜ ರುಚಿ ಬರುತ್ತೆ. ನೇರ್ಲೆ ನೋಡಿ, ಇದು ಹೇಳ, ಇದು 4.5 ವರ್ಷ ನಡೀತಾ ಇದೆ. ಬಟ್ ಇದು ನಮ್ಮ ಕೃಷಿ ಯೂನಿವರ್ಸಿಟಿ ಇಳುವಲ್ಲ ಮೈಸೂರು, ಅಲ್ಲಿ ಮದರ್ ಪ್ಲಾಂಟ್ ಇದೆ. ಅಲ್ಲಿಂದ ನಾನು ತಂದಿದ್ದು 50 ರೂಪಾಯಿ ಒಂದು ಪ್ಲಾಂಟ್ ತೊಗೊಂಡಿದ್ರು. ಬಟ್ ಇದು ಸಣ್ಣ ವೆರೈಟಿ, ಇನ್ನೂ ದೊಡ್ಡ ವೆರೈಟಿ ಅಲ್ಲಿ ತೋರಿಸ್ತೀನಿ. ಇದು ನೋನಿ, ಅಲ್ಲಿಗೆ ತೊಗೊಂಬರ್ತೀವಿ. 20 ರೂಪಾಯಿ ಒಂದು ಪೀಸ್ ತಗೊಂತಾರೆ ನೋನಿ. ಇದು ಏನು ಸರ್? ಇದು ನೋನಿ. ನೀವು ಬಾಟ್ಲ್ ತೋರಿಸ್ಬಿಟ್ಟು 1000 ತಗೊಳಲ್ವಾ? ಇದು ಅವರು 2 ಕಾಯಿನೂ ಹಾಕಲ್ಲ, ಬರೀ ಮೆಡಿಸಿನ್ ಹಾಕ್ತಾರೆ. ಮೈಕೈ ನೋವಕ್ಕೆ ಟಿವಿಯಲ್ಲಿ ತೋರಿಸ್ತಾರೆ. ಅಜ್ಜ ಅಜ್ಜಿರಿ ಏನು ನಡ್ಕೊಂಡು ಕುಣಿತಾರೆ ಅವರು, ಟಿವಿ ತಗೊಂತೀವಿ ಅಂತ. ಬಟ್ ನ್ಯಾಚುರಲ್ ಇದು. 2 ಕಾಯಿ ಹಣ್ಣು ಮಾತ್ರ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಣ್ಣು ಮೂಸ್ ನೋಡ್ತೀರಾ? ಕೊಡಿ. ಹಣ್ಣು ಮೂಸ್ ಹಂಗೆ ಚೆನ್ನಾಗಿ ಮೂಸ್ರಿ. ನನಗೆ ಶೀತ ಆಗ್ಬಿಟ್ಟಿದೆ, ಸ್ಮೆಲ್ ಗೊತ್ತಾಗಲ್ಲ. ಹೌದಾ? ನೋಡಿ, ಇದು ಕಾಯಿ ಸ್ಮೆಲ್. ಇದು ಕಾಯಿ 10 ರೂಪಾಯಿ, ಸ್ವಲ್ಪ ದಪ್ಪ ಕಾಯಿ 20 ರೂಪಾಯಿ ಕೊಡ್ತೀವಿ. ಕೊಟ್ಬಿಟ್ಟು ಅದ್ರದ್ದು ಹೇಳ್ಕೊಡ್ತೀವಿ ಅವ್ರಿಗೆ. ಬೆಳಗ್ಗೆನೆ ಇದನ್ನ ಖಾಲಿ ಹೊಟ್ಟೆಗೆ ಅದನ್ನ ಪೀಸ್ ಮಾಡ್ಬೇಕು. ಹಾರ್ಡ್ ಇರುತ್ತೆ, ತುಂಬ ಬೀಜ ಇರುತ್ತೆ. ಇಷ್ಟೊಂದು ಸ್ಮೆಲ್ ಇದ್ರೆ ಹೆಂಗ್ ತಿಂತಾರೆ? ಅದನ್ನ ತಿನ್ನಲ್ಲ. ಕಾಯಿನ ನಾವು ಹಣ್ಣಿನ ಅದಕ್ಕೇನೋ ಮಾಡ್ತಾರೆ ಬೇರೆ ಮಾಡೋರು, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಡೀಟೇಲ್ಸು. ಅದೇನೋ ಮಾಡ್ತಾರೆ. ಇದು ಕಾಯಿನ 10 ರೂಪಾಯಿ 20 ರೂಪಾಯಿ ಒಂದು ಕಾಯಿ ಕೊಡ್ತೀವಿ. ಅದು ಬೆಳಗ್ಗೆ ಕಡ್ದುಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇದು. ಬಟ್ ಏನು ಇದಿರಲ್ಲ, ಸ್ಮೆಲ್ ಇರಲ್ಲ. ಶುಗರು ಮೈಕೈ ನೋವೆಲ್ಲ ಹೋಗುತ್ತೆ. ನ್ಯಾಚುರಲ್ ನಾವು ಹೇಳೋದು. ಅವ್ರಂಗೆ ಏನು ಕೆಮಿಕಲ್ ಎಲ್ಲ ಹಾಕಿ ಈ ಬಾಟ್ಲ್ ಮಾಡಿ ಅದಲ್ಲ. ಇದು ನಾವು ನ್ಯಾಚುರಲಿ ಜನಗಳಿಗೆ ಕೊಡ್ತೀವಿ 10 ರೂಪಾಯಿ 20 ರೂಪಾಯಿಗೆ. ವೇರಿಯಸ್ ಅಂತೇಳಿ ಇದಕ್ಕೆ ಕಸ್ಟಮರ್ ಇದ್ದಾರೆ, ಒಂದು ತಗೊಂಡು ಹೋಗ್ತಾರೆ. ಅವ್ರು ಪೀಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಪೆಪ್ಪರು ಸಾಲ್ಟ್ ಹಾಕೊಂಡು ಕುಡೀರಿ ಅಂತೀವಿ ನಾವು. ಸಕ್ಕರೆ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬೆಲ್ಲ ಹಾಕೊಂಡು ಬೇಕಾದ್ರೆ ಕುಡೀರಿ ಅಂತೀವಿ. ಅವ್ರ ನೋನಿ ಒಂದು ನೋನಿ ಹಾಕಿದ್ರೆ ಹೆಚ್ಚು ನಾವು ಒಂದು ಬಾಟ್ಲಿಗೆ. ಹೌದು. ನೋಡಿ, ಇದು ಗೋಡಂಬಿ. ಇದೆಲ್ಲ ಮುಗೀತು ಸೀಸನ್ನು. ಗೋಡಂಬಿ ಬೀಜ ಎಲ್ಲ ಹರ್ಕಿದ್ದೀವಿ ನಾವು ಆಗಲೇ. ಇದು ಯಾವುದು ಸರ್? ಇದು ಗೋಡಂಬಿ. ಇಲ್ಲಿ ಹೂ ಇದೆ ನೋಡಿ, ಫ್ಲವರ್ ಆಗಿದೆಲ್ಲ. ಈ 2nd ರೌಂಡ್ ಫ್ಲವರ್ ಆಗಿದೆ. ಇದು ಗೋಡಂಬಿ ಹೂವು, ಗಿಡದಲ್ಲಿರುವಂಥ ಹೂವು.
ಇದಾದ್ಮೇಲೆ ಕಾಯಿ ಆಗಿ ಗೋಡಂಬಿ ನಮ್ಗೆ ಸಿಗುತ್ತೆ. ಈಗಾಗಲೇ ಆಲ್ರೆಡಿ ಸೀಸನ್ ಮುಗೀತಿದ್ದು, ಸೀಸನ್ ಮುಗ್ದಿದೆ, ಹಾಗಾಗಿ ಕಾಯಿಗಳು ಕಾಣಿಸ್ತಾ ಇಲ್ಲ. ಅಂತೂ ಸುಮಾರು ಗಿಡ ಇದೆ ನಿಮಗೆ. ಇಲ್ಲಿ ನೋಡಿ, ಇದು ಅಟ್ರಾಪಲ್ಲು, ಇದೊಂದು ಬೇರೆ ಕಲರು. ನಿಮಗೆ ರೋಸ್ ಆ್ಯಪಲ್ ಬರುತ್ತಲ್ಲ, ರೋಸ್ ಆ್ಯಪಲ್ ಆ ಥರ ಇರುತ್ತೆ. ಫುಲ್ ಮರ ಇತ್ತು ಇದು, ಅಷ್ಟು ಉದುರು ಸಾಕಿದೆ. ನೋಡಿ ಇದನ್ನ ಕಲರ್ ನೋಡಿ ಹೆಂಗಿದೆ. ಇದು ಒಂದು ಜಾತಿ ವಾಟ್ರಪಲ್. ಇದೂ 80 ರೂಪಾಯಿ kg ಮಾರ್ತೀವಿ. ಆಲ್ಮೋಸ್ಟ್ ನಮ್ಮ ಎಲ್ಲನೂ ಒಂದು ಫಿಕ್ಸ್ ಮಾಡಿದೆ 80 rupees ಅಂತ. ಅವರು ಒಂದು ಬ್ಯಾಗ್ ತಂದು ಅವ್ರ ಮನೆಗೆ ಎಷ್ಟೆಷ್ಟು ಬೇಕು, ಈಗ ನಮಗೆ ಬಂದು ಎಲ್ಲನೂ ಲೆಕ್ಕ ಕೊಡೋಕ್ಕಾಗಲ್ಲ. ಅವ್ರು 1/4 kg, ಅದು 1/4 kg, ಇದು 1/4 kg ಅಂತ. ಹಾಗಾಗಿ ಏನು ಮಾಡಿದ್ವಿ, ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಂಬರೋದು ಎಲ್ಲನೂ ಬ್ಯಾಗಲ್ಲಿ. ಎಲ್ಲ ತರಕಾರಿನ ಬ್ಯಾಗ್ ಎಲ್ಲನೂ ಬ್ಯಾಗ್ ಮಾಡಿ ಹೇಳಿದ್ದೀವಿ, ಯಾರಿಗೂ ಕವರ್ ಕೊಡಲ್ಲ. ಏನೋ ಬೈ ಮಿಸ್ ಸ್ಟೇಡಿಯಂ ಬಂದಿದೆ ಕೊಡಿ ಸರ್ ಅಂದಾಗ ಏನಾರು ಇದ್ದರೆ ರಿಕ್ವೆಸ್ಟ್ ಮಾಡಿದ್ರೆ ಒಂದು ಕೊಡ್ತೀವಿ. ಇಲ್ಲ ಎಲ್ಲ ಬ್ಯಾಗಿನೇ ಕಂಪಲ್ಸರಿ ಮಾಡಿದ್ದೀವಿ. ಅವರೆಲ್ಲನೂ ಒಂದು ರೇಟ್ ಫಿಕ್ಸ್ ಮಾಡಿದ್ವಿ 80 rupees ಅಂತ. ಕೆಲವೆಲ್ಲ ಬಟರ್ ಫ್ರೂಟು ಅಂಥವೆಲ್ಲನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಹಣ್ಣುಗಳು ಸ್ವಲ್ಪ ಬೇರೆ ಇಟ್ಟಿರ್ತೀವಿ, ಅದು ಬೇರೆ ರೇಟು. ಆಲ್ಮೋಸ್ಟ್ 70-80% ಎಲ್ಲ 80 rupees. ಮ್ಯಾಕ್ಸಿಮಮ್ 80 ಫಿಕ್ಸ್ ಮಾಡಿಬಿಡಿ. ಅವ್ರು ಏನು ಕೇಳೋದಿಲ್ಲ ನಮ್ಮನ್ನು. ಎಲ್ಲ ಇಷ್ಟು ಹಾಕೊಂಬಿಡ್ತಾರೆ, ಟೋಟಲ್ ವೆಯ್ಟ್ ಮಾಡ್ತಾರೆ. ಟೋಟಲ್ ವೆಯ್ಟ್ ಮಾಡಿ ಆವಾಗ ಈಸಿ ಆಗುತ್ತಲ್ಲ, ಜಲ್ದಿ ಪಾಸ್ ಆಗ್ತಾರೆ. ಇಲ್ಲ ಒಬ್ಬನ್ನೇ 1/4 ಗಂಟೆ ಬೇಕು ಒಬ್ಬರದ್ದು, ಅವ್ನು 1/4 kg, ಅದು 1/4 kg, ಇದು 1/4 kg ಅಂತ ಬರ್ಕಣೆ. ಆ ಥರ ಒಂದು ಇದನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಇದನ್ನು ಫುಲ್ ಇತ್ತು ಈ ಮರ. ಎಷ್ಟು ಅಂದರೆ ಮರ ನೋಡ ಅಷ್ಟನ್ನು ನೆಲ ಕುದಿಸಿದೆ, ಕರ್ಗೋಗಿದೆ ಇದೆಲ್ಲ ಆಲ್ಮೋಸ್ಟು. ಬಟ್ ಗೊಬ್ಬರನೂ ಆಗುತ್ತೆ ಗಿಡಕ್ಕೆ. ನೇರಳೆ ನೋಡಿ, ಅದು ಜಮ್ ನೇರಳೆ, ಅದು ಆ ಥರದ್ದು. ಈಗ ಇವತ್ತು ಕ್ರಾಪ್, ನಾಳೆ ಸಾಟರ್ಡೆಗೆ ಇವತ್ತೇನೆ ಕಟಾವು ಮಾಡಬೇಕು. ನೋಡಿ ಕೆಳಗಾಲೆ ತುಂಬ ವೇಸ್ಟ್ ಮಾಡಿಬಿಟ್ಟಿದೆ. ಇದೆಲ್ಲ ಒಳ್ಳೊಳ್ಳೆ ಹಣ್ಣುಗಳು, ಒಳ್ಳೆ ಹಣ್ಣೇ ಹಿಂಗೆ ಬಿದ್ದೋಗ್ಬಿಡುತ್ತೆ. ಇದು ಗಾಡಿಯವರು 300 ರೂಪಾಯಿ ಮಾರ್ತಾರೆ, ಕೆಲವೆಲ್ಲ 200 ರೂಪಾಯಿ. ನಾವೆಲ್ಲ 1/4 kg 50 ರೂಪಾಯಿ ಮಾರ್ತೀವಿ. ಓಕೆ, ಸೂಪರ್ ಸರ್. ನೋಡಿ ಎಷ್ಟು ದಪ್ಪ ಇದೆ, ಹೊರಗಡೆ ಸಿಗೋದು ಇಷ್ಟು ದಪ್ಪ ಇರೋದೇ ಇಲ್ಲ. ಇರುತ್ತೆ, ಬಟ್ ಆಂಧ್ರದಿಂದ ತರ್ತಾರೆ ಅವರು. ನಾವು ಇಲ್ಲಿ ಲೋಕಲ್ ನಾವು ಬೆಳೆದೀವಿ ಇದನ್ನ. ಬನ್ನಿ, ಹಾಗೆ ಇನ್ನು ಅದಕ್ಕಿಂತ ದಪ್ಪದಿದೆ. ಇದೆಲ್ಲ ಅಲ್ಪಾನ್ಸ ನೋಡಿ, ಇದೆಲ್ಲ ಹಳೆಯ ಗಿಡಗಳು. ಈ ಕಟಾವು ಆಗ್ಬೇಕು. ಈಗ ಮಳೆ ಬಂದಮೇಲೆ ಅದು ಅಲ್ಲಿ ಗಿಣಿಮವೆಲ್ಲ ಇದೆ ನಿಮಗೆ ಆ ಸೈಡೆಲ್ಲ. ಹೌದು, ಅಲ್ಲಿ ಕಾಣಿಸ್ತಿದೆಯಲ್ಲ ತೋತಾಪುರಿ. ಹಣ್ಣಾಗಿ ಉದುರುತ್ತೆ ಮತ್ತೆ ಇದಂತೂ ಫುಲ್. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಕಾಯಿ ಕಚ್ಚಿದೆ ಅಂತ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ನೇರಳೆ ಹಣ್ಣೆ, ಜಮ್ ನೇರಳೆ. ನೋಡಿ ಇಲ್ಲಿ ಇಷ್ಟು ದಪ್ಪ ಹಣ್ಣನ್ನ ಹಕ್ಕಿಗಳು ಹಿಡಿಯೋಕ್ಕಾಗಲ್ಲ, ತಿಂದೋದ್ರೆ ಪರವಾಗಿಲ್ಲ, ಕಚ್ಚಿ ಹೋಗುತ್ತೆ. ನೋಡಿ ಇದೆಲ್ಲ ಇರೋ ನಮ್ಮ ಈ ಜಮೀನಲ್ಲಿ ಇರೋದಕ್ಕಿಂತ ಎಲ್ಲದಕ್ಕಿಂತನೂ ದಪ್ಪ ಹಣ್ಣಿದು. ಇದು ನೋಡಿ, ಇದು ನೋಡಿ ಎಲ್ಲ ಫಸ್ಟ್ ಕ್ವಾಲಿಟಿ. ಇದು ಇಲ್ಲಿರೋದಕ್ಕಿಂತ ಎಲ್ಲ ದಪ್ಪ. ಇದು ನೋಡಿ, ಅಲ್ಲಿ ನೋಡಿ ಹಾಗೇನೆ ಗೊನೆ ತುಂಬ ದಪ್ಪ ಆಗಿರುತ್ತೆ. ಮತ್ತು ತಿರುಳು ದಪ್ಪ, ತುಂಬ ತಿರುಳು ದಪ್ಪ ಅಂದರೆ ಬಾಯಿಗಿಟ್ರೆ ಹಂಗೇ ಕರ್ಗೋಗ್ಬಿಡುತ್ತೆ. ಅಷ್ಟು ರುಚಿನೂ ಇದೆ, ಅಷ್ಟು ಇದೆ. ಬಟ್ ನೀರಿನಂಶ ಮತ್ತು ಸಪ್ಪೆಗಪ್ಪೆ ಆ ಥರ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ನೋಡಿ ಅದಕ್ಕೆ ಆ ಪಕ್ಕದಲ್ಲಿ ಅಷ್ಟು ಕ್ರಾಪ್ ಇದೆ ಈಚು. ಅದಕ್ಕೆ ಇನ್ನೊಂದು ಮಳೆ ಬರಬೇಕು, ಇಲ್ಲ ನಾವು ನೀರು ಹಾಯಿಸ್ತೀವಿ ತಕ್ಷಣ. ಈ ವಾರದಲ್ಲಿ ಅದಕ್ಕೆ ಒಂದೇ ಸತಿ ಕೊಟ್ಟರೆ ಎಲ್ಲ ಹಣ್ಣಿಗೆ ಬಂದುಬಿಡುತ್ತೆ. ಅದಕ್ಕೆ ಒಂದೊಂದು ಗಿಡನ ಸ್ವಲ್ಪ ಒಂದೊಂದು ವಾರ ವೀಕ್ಲಿ ನೆನೆಸ್ಕೊಂತೀವಿ. ಈಗ ಅದು ನೆನೆಸಿದ ತಕ್ಷಣ ಸೈಜ್ ಬರುತ್ತೆ, ಹಣ್ಣಿಗೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ನಾವು ಬೆಳೆಯೋದೊಂದೇ ಅಲ್ಲ, ಅದನ್ನ ನಾವು ಸ್ವಲ್ಪ ಆ ಥರನೂ ನೀರು ಕೊಡೋದು ಅದೆಲ್ಲ ಆ ಥರ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಎಲ್ಲ ಸೇವ್ ಆಗುತ್ತೆ, ವೇಸ್ಟ್ ಆಗೋಲ್ಲ. ಇದು ಅಷ್ಟೇ ನೋಡಿ, ಇವೆಲ್ಲ ಇದು ನೇರಳೆ, ಇವೆಲ್ಲ ಜಮ್ ನೇರಳೆ. ಜಮ್ ನೇರಳೆ. ಎಗ್ ಫ್ರೂಟ್ ಅಂತ ಇದು ಎಗ್ಗಾಗೆ ಇರುತ್ತೆ, ಮೊಟ್ಟೆ ಥರ ಕೆಂಪು ಬಂಡಾರ ಇರುತ್ತಲ್ಲ ಆ ಥರ ಹಣ್ಣಿರುತ್ತೆ. ಒಳಗೆ ಒಂದು ಬೀಜ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಇದೆಲ್ಲ ನಿಮಗೆ ದಾಳಿಂಬ್ರೆ ಗೊತ್ತಲ್ಲ, ದಾಳಿಂಬ್ರೆಗಳು. ನೋಡಿ ಇಲ್ಲಿ ಸೀತಾಫಲ, ಇದು ಎಲ್ಲರಿಗೂ ಗೊತ್ತಿರೋ ಹೆಸರು ಸೀತಾಫಲ. ಇದು 4 ವರ್ಷದ ಗಿಡ. ನೋಡಿ ಎಲ್ಲ ಕಾಯಿ ಹಿಡಿದಿದೆ. ಇನ್ನು ನೆಕ್ಸ್ಟ್ ಸೀಸನ್ ಇದು ಬಂದ್ಬಿಡುತ್ತೆ. ಹಾಗೆ ನಡೀರಿ. ನೋಡಿ ಇದು ಅದನ್ನೇ ಪೀನಟ್ ಬಟರ್ ನೋಡಿದ್ರಲ್ಲ, ಪೀನಟ್ ಬಟರ್. ಇದು ಅವಕಾಡ, ಅವಾಗಲೇ ತಿನ್ವಲ್ಲ ಅದು. ಇದು ಅವಕಾಡ. ಸಣ್ಣ ಗಿಡ, ಇನ್ನೂ ನೆಕ್ಸ್ಟ್ ಇಯರ್ ಕ್ರಾಪ್ ಆಗುತ್ತೆ. ಇದೆ ಕ್ರಾಪ್ನ ತೋರಿಸ್ತೀನಿ. ಎಷ್ಟು ವರ್ಷದ ಸರ್ ಅವಕಾಡ? ಇದು 4 ವರ್ಷದ ಗಿಡ. ದಾಳಿಂಬೆಗಳು ಇನ್ನೂ ಬಿಟ್ಟಿಲ್ಲ ಅಲ್ಲ? ಇದು ಜಾಯಿಕಾಯಿ, ಅದು ರೆಡ್ ಸಪೋಟ ಅಂತ, ರೆಡ್ ಬಿಡುತ್ತೆ. ನೋಡಿ ಈ ಕಡೆ ಇದಕ್ಕೆ ನೇರಳೆ, ಈ ಕಡೆ ಈ ನೇರಳೆ ಮರಕ್ಕೆ ನೋಡಿಲ್ಲ ನೀವು. ನೋಡಿ ಈ ನೇರಳೆ ಮರ ಹೆಂಗಿಡಿದೆ. ಇವೆಲ್ಲ ಇವು ನಾಳೆ ಕುಯ್ಯೋಕ್ಕಾಗಲ್ಲ, ಇವತ್ತು ಆದಷ್ಟು ಕುಯ್ಬೇಕು ಅರ್ಧ ನನಗೆ. ನೀವು ಹೋದ್ಮೇಲೆ ಈಗ ತಗೊಂಡು ಹೋಗ್ಬೇಕಲ್ಲ ನೀವು ಭಾನುವಾರ. ಅಯ್ಯೋ ನಮಗೆ ಇವೇ ದುಡ್ಡು, ನಮಗೆ ಇಲ್ಲಿ ಎಲ್ಲ 1/4 kg ನೋಡೊಂದು. ನಿಮಗೆ ಇನ್ನೊಂದು ವಿಶೇಷವಾದ ತೋರಿಸ್ತೀನಿ. ಮಿಯಾಜಾಕಿ ಇದು ಕೇಳಿದೀವಿ ಕತೆನ. ವಿಶೇಷವಾದದ್ದು ವೈಟ್ ನೇರಳೆ, ಬಿಳಿ ನೇರಳೆ. ಹೌದು, ನೀವು ಎಲ್ಲೂ ತಿಂದಿರೋಕ್ಕೆ ಸಾಧ್ಯವಿಲ್ಲ. ಇಲ್ಲೊಂದು ತಿಂದು ನೋಡಿ ಆಮೇಲೆ ಹೇಳಿ. ಬೇರೆ ನೇರಳೆ ಮರಗಳನ್ನ ನಾವು ನೋಡೇ ಇರ್ತೀವಿ, ಇದು ವೈಟ್ ನೇರಳೆ, ವೈಟ್ ಕಲರ್ ಇರುತ್ತೆ.
ರುಚಿನೂ ಚೆನ್ನಾಗಿರುತ್ತೆ. ರುಚಿನೂ ತುಂಬಾ ಚೆನ್ನಾಗಿರುತ್ತೆ, ತಿಂದಿದೀವಿ. ಅಲ್ಲಿ 3 ವಾರದಿಂದ ಮಾರ್ತಾ ಇದ್ದೀವಿ, ಅಷ್ಟು ಹಿಡ್ದಿತ್ತು. ಏನು ಮುಗಿಬಿದ್ದು ನಾವು ಹೋಗ್ತಾರೆ. ಇದು ಅಷ್ಟೇ 50 ರೂಪಾಯಿನೇ ಕಾಲು ಕೆ ಜಿ. ನೋಡಿ ಮೆಕ್ಕೊಡೋಮಿ ನೋಡಿರಾ, ಬನ್ನಿ ಅಂಥ ವಿಶೇಷವಾದ ತೋರಿಸಿ. ನೀವು ಎಲ್ಲ ಡ್ರೈ ಫ್ರೂಟು ನೋಡಿದ್ದೀರಾ, ಅದರಲ್ಲಿ ಮೆಕ್ಕೊಡೋಮಿ ಅನ್ನೋದು ಈಗ ಒಂದು ಹೊಸದಾಗಿ ಸೇರ್ಕೊಂಡಿದೆ. ಬಟ್ ಕಾಸ್ಟ್ಲಿಯೆಸ್ಟ್, ಒಂದು ಕೆ ಜಿಗೆ 3,000 ರೂಪಾಯಿ. ಕೆಜಿಗೆ 3,000. ಅದ್ರೊಳಗೆ ತಿರುಳು ನೋಡಿ, ಇಲ್ಲಿ ಕಾಯಿ ಇದೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಕಾಯಿ ಇದೆ, ಇದನ್ನ ಒಳಗೆ ಮೇಲೆ ಒಂದು ಸಿಪ್ಪೆ ಇರುತ್ತೆ ಲೇಯರು. ಆ ಲೇಯರ್ ಹೋದ್ಮೇಲೆ ಒಳಗೆ ಒಂದು ಕಾಯಿ ಇರುತ್ತೆ, ಗಟ್ಟಿ ಪೀಸು. ತೋರಿಸಿ ಸರ್. ಗಟ್ಟಿ ಪೀಸ್ ಇರುತ್ತೆ ಒಳಗೆ. ಇದು ಪೀಸ್ ಮೇಲೆ ತೆಗೆದ್ರೆ ಒಳಗೆ ಒಂದು ಕಪ್ ಬಾಲ್ ಟೈಪ್ ಇರುತ್ತೆ. ಅದನ್ನು ಓಪನ್ ಮಾಡಿದರೆ ಒಳಗೆ ತಿರುಳಿರುತ್ತೆ. ಮೆಕ್ಕೊಡೋಮಿಯಾ. ಕಿರುನಲ್ಲಿ ಅಂತಾರೆ, ನಲ್ಲಿಕಾಯಿನಲ್ಲೇ ಕಿರುನಲ್ಲಿ. ಕಿರುನಲ್ಲಿ ಏನು ಸ್ಪೆಷಲ್ ಇದು? ಉಪ್ಪಿನಕಾಯಿ ಹಾಕ್ತಾರೆ, ದಿಢೀರ್ ಉಪ್ಪಿನಕಾಯಿ, ತಕ್ಷಣ ಉಪ್ಪಿನಕಾಯಿ ಆಗುತ್ತೆ ನಿಮಗೆ. ಮತ್ತು ತಿಂತಾರೆ ಹೆಂಗಸರು ಮಕ್ಕಳು ಎಲ್ಲ ತುಂಬ ಲೈಕ್ ಮಾಡಿ ತಿಂತಾರೆ. ವಿಟಮಿನ್ ಸಿ ಹೇರಳವಾಗಿರುತ್ತೆ. ಒಂದು ಬಾಯಿ ಹಾಕೊಂಡು ನೀವು ಸುಮ್ಮನೆ ಹಂಗೆ ಇದ್ರೆ ಈ ಥರ ಒಂದೊಂದ್ಸತಿ ಅಲ್ಲಲ್ಲಿ ಕಚ್ತಾ ಇದ್ರೆ ಒಳ್ಳೆ ಒಂದು ಹುಳಿ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದೆಲ್ಲ ಗೊತ್ತಲ್ಲ ನೀವೇ, ಹಿಪ್ಪನೇರಳೆ. ಇದಕ್ಕೆ ಏನು ಹೇಳ್ತಾರೆ? ಇದನ್ನು ಒಂದು ಅಲ್ಲಿ ತಗೊಂಡು ಹೋಗ್ತೀರಾ ಮಾರಕ್ಕೆ? ಇದು ತಗೊಂಡು ಹೋಗ್ತೀವಿ. ಇದು ಹೇಳ್ತಾರೆ ಬಾಕ್ಸ್ಗೆ ಹಾಕ್ಬಿಟ್ಟು ಕೊಡ್ತೀವಿ. 100 ರೂಪಾಯಿ ತಗೊಳ್ತೀವಿ ಕಾಲು ಕೆ ಜಿ ಮಲ್ಬೆರಿ. ಮತ್ತು ಇದು ನಿಮಗೆ ಇದು ಗೊತ್ತಲ್ಲ, ಅಂಜೂರ ರೂಪಾಯಿ ಮಾರ್ತೀವಿ. ದಪ್ಪ ಪೀಸ್ 20 ರೂಪಾಯಿ ಒಂದು ಪೀಸ್ಗೆ. ನೋಡಿ ಇದಿನ್ನೂ ಹಣ್ಣು ಆಗಬೇಕು, ಈ ಥರ ಬರುತ್ತೆ. ಇನ್ನೂ ಹಣ್ಣಾಗುತ್ತೆ, ಇದು ಇನ್ನೂ ಹಣ್ಣಾಗುತ್ತೆ, ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಸ್ಟಾರ್ ಫ್ರೂಟ್. ಇಲ್ಲಿ ಬನ್ನಿ ಈ ಕಡೆ ತಗೊಳ್ಳಿ. ಓ, ಸ್ಟಾರ್ ಫ್ರೂಟ್ ನೋಡಿ ಇಲ್ಲಿ ಸ್ಟಾರ್ ಫ್ರೂಟು ಎಷ್ಟು ಚೆನ್ನಾಗಿ ಎಷ್ಟು ಬಂದಿದೆ ಅಂದ್ರೆ ಇಷ್ಟು ನೀವು ನೋಡಿರಲ್ಲ ಅನ್ಸುತ್ತೆ ಬೇರೆ ಕಡೆ. ಸ್ಟಾರ್ ಫ್ರೂಟ್ನ ಇದನ್ನ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಇದರಲ್ಲಿ. ಇದನ್ನ ಕಟ್ ಮಾಡಿದ್ರೆ ಸ್ಟಾರ್ ತರ ಕಾಣಿಸುತ್ತೆ. ಇದಕ್ಕೆ ಉಪ್ಪು ಖಾರ ಹಾಕೊಂಡ್ ಬೇಕಾದ್ರೆ ತಿನ್ಬೋದು, ಪೆಪ್ಪರ್ ಹಾಕೊಂಡು ಬೇಕಾದ್ರೆ ತಿನ್ಬೋದು. ಇಲ್ಲಿ ನೋಡಿ ಹೆಂಗಿದೆ, ಇದು ಹಣ್ಣಿನ ಬಣ್ಣ ನೋಡಿ. ಇದು ಹಣ್ಣು ಬರ್ತಾ ಇದೆ, ಹಣ್ಣು ಆದ್ಮೇಲೆ ಎಲ್ಲೋ ಆಗುತ್ತೆ, ಎಲ್ಲೋ ಇಷ್ಟ ಆಗುತ್ತೆ. ಸ್ವೀಟ್ ಇರುತ್ತೆ ತಿನ್ಲಿಕ್ಕೆ. ಕೆಲವು ಹುಳಿ ಜಾತಿ ಇರುತ್ತೆ, ಬಟ್ ಇವೆಲ್ಲ ಸ್ವೀಟ್ ಜಾತಿ. ತುಂಬಾ ಹಾಕ್ಬಿಟ್ಟು ಶಿಪ್ ಮಾಡಿದ್ರೆ ಕಚ್ಬಿಟ್ಟು ಅದ್ರ ರಸನೇ ಒಂಥರ ಅಮೃತ ಕುಡ್ದಂಗೆ ಆಗುತ್ತೆ. ಹಾರಿಬಲ್ ಟೇಸ್ಟ್ ಇರುತ್ತೆ. ಹೌದೌದು, ನಿಜ. ತುಂಬಾ ಹಣ್ಣಾಗಿರೋದು ನೋಡಿ ನಿಮ್ಗೆ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಕಚ್ಚಿರ ಸಾಕು ನೀವು ಒಂದ್ಸತಿ ಕಚ್ಬಿಟ್ಟು ಏನೋ ಒಂಥರ ಸ್ವೀಟ್ ಸ್ಮೆಲ್ಲಲ್ಲಿ ಅಲ್ಲಿದೆ ನೋಡಿ. ಪ್ರದೀಪ್ ಹೊಟ್ಟೆ ಎಲ್ಲ ತುಂಬಿಡ್ತು ನೋಡಿ. ಕಚ್ಚಿ ಹಂಗೆ ಶೂ ಮಾಡಿ ಎಳೀರಿ, ಹಿಂಗೆ ಮಧ್ಯ ಕಚ್ಚಿರಿ. ಸ್ಟಾರ್ ಫ್ರೂಟ್ ಇದು ಹಣ್ಣು ಕಲರ್ ಬಂತಲ್ಲ, ಈಗ ಒಂದು ತಿನ್ಲಿಕ್ಕೆ ಕೊಟ್ಟನಲ್ಲ ನೋಡಿ. ಇದು ಸ್ಟಾರ್ ಫ್ರೂಟ್ ಹಣ್ಣಿಗೆ ಬಂದಿದೆ, ಇನ್ನೂ ಹಣ್ಣಾಗುತ್ತೆ. ಎಲ್ಲ ಅದು ತುಂಬಾ ಸ್ವೀಟ್ ಇರುತ್ತೆ. ಇದು ಹುಳಿದು ಬೇರೆ, ಇದು ನಮ್ಮ ಹತ್ರ ಇರೋದೆಲ್ಲ ಸ್ವೀಟೇ. ನಮ್ಮ ಮಣ್ಣಿಂದ ಲಕ್ಷಣ ಅದು ಇರಬೇಕು, ರೆಡ್ ಸಾಯಿಲ್. ಹಾಗಾಗಿ ಕೆಲವೆಲ್ಲ ನಾವು ಕೇಳಿದೆ, ಹುಳಿ ಬಾಯಿಗಿಟ್ರೆ ತುಂಬಾ ಹುಳಿ, ಇದು ತುಂಬಾ ಸ್ವೀಟು. ಬಟ್ ನಮ್ಗೆ ಇದು ಆರ್ಗ್ಯಾನಿಕ್ಸ್ ಅಂತ ತುಂಬಾ ಲೈಕ್ ಮಾಡ್ತಾರೆ. ಪ್ರತಿ ವಾರ ಒಂದು ಕ್ರೇಟ್ ಫುಲ್ ಮಾರ್ತೀವಿ. 20 ರೂಪಾಯಿ ಕಾಲು ಕೆ ಜಿ 80 ರೂಪಾಯಿ ಹಂಗೆ ಜನ ತುಂಬ ಹೋಗ್ತಾರೆ. ನಿಮಗೆ ಆ ಶ್ರೀರಂಗಪಟ್ಟಣ ಟೂರಿಸ್ಟ್ ಪ್ಲೇಸ್ ಹೋದ್ರೆ 100 ರೂಪಾಯಿಗೆ 3-4 ಕೊಡೋದು. ಪೀಸ್ ಲೆಕ್ಕ 100 ರೂಪಾಯಿ 4 ಕೊಡೋದು. ಲೆಕ್ಕ ಹಾಕೊಳ್ಳಿ ಎಷ್ಟಾಯ್ತು, 25 ರೂಪಾಯಿ ಒಂದು ಪೀಸ್ ಆಯ್ತು. ನಾನು ಕಣ್ಣಾರು ಕೇಳಿ ನೋಡಿರೋದು ಇದನ್ನ. ನಾವು ಅಷ್ಟು ಇದಾಗಿ ಕೊಡ್ತೀವಿ, ಪ್ರಾಂಪ್ಟಾಗಿ ಕೊಡ್ತೀವಿ. ಇದಕ್ಕೆ ಯಾವ ಮೆಡಿಸಿನ್ ಇಲ್ಲ, ಯಾವ ಗೊಬ್ಬರ ಇಲ್ಲ. ವರ್ಷಕ್ಕೊಂದು ಕಾಂಪೋಸ್ಟ್ ಏನಾದ್ರು ಹಾಕ್ತೀವಿ, ಇಲ್ಲ ವರ್ಮಿ ಕಾಂಪೋಸ್ಟ್ ಜಾಸ್ತಿ ಇದ್ರೆ ಬಡ್ಡೆಗೆ ಒಂದು ಸ್ವಲ್ಪ ಗೊಬ್ಬರ ಕೊಡ್ತೀವಿ. ಬಟ್ ಯಾವ ಔಷಧಿ ಯಾವ ಮೆಡಿಸಿನ್ ಇಲ್ಲ. ತುಂಬಾ ಚೆನ್ನಾಗಿದೆ. ಅವಾಗ್ಲೇ ನಾವು ನೋಡಿದ್ವಲ್ಲ ಸ್ಟಾರ್ ಫ್ರೂಟ್ ಚೇಂಜ್, ಬೇರೆ ವೆರೈಟಿ. ಅದು ಬೇರೆ ವೆರೈಟಿ, ಇದು ಬೇರೆ ವೆರೈಟಿ. ಅದು ಹೋಗ್ತಾ ಈ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ತಿರುಗುತ್ತೆ. ಇದು ಶುರುಲೇ ಯೆಲ್ಲೋ ಕಲರ್ ಇದೆ. ಸ್ಟಾರ್ ಫ್ರೂಟ್ ಗಿಡ ಚೆನ್ನಾಗಿ ಹಿಡಿದಿತ್ತು ಹೊಸತಿ. ಎಗ್ ಫ್ರೂಟ್ ನೋಡಿ, ಇದು ತುಂಬಾ ದಪ್ಪ ಬರುತ್ತೆ, ಈ ಸೈಜ್ ಬರುತ್ತೆ. ಎಗ್ ಫ್ರೂಟ್ ಅಂತ ನಾನು ಕೇಳೇ ಇಲ್ಲ. ಎಗ್ ಫ್ರೂಟ್ ಅಂದ್ರೆ ಮೊಟ್ಟೆ ತರ ಕಲರ್ ಇರುತ್ತೆ, ಅದಕ್ಕೆ ಎಗ್ ಫ್ರೂಟ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ, ನೇಮ್ ಕೊಟ್ಟಿದ್ದಾರೆ. ಬಟ್ ಜನ ಏನೋ ಎಗ್ ಫ್ರೂಟ್ ಅಂದ್ರೆ ಅಯ್ಯೋ ಏನೋ ಇದು ನಾನ್ ವೆಜ್ ಅನ್ಕೊಂತಾರೆ. ಅದೇನೋ ನೇಮ್ ಬಂದಿದೆ, ಬಿಟ್ರೆ ಇದು ಪ್ಯೂರ್ಲಿ ವೆಜ್ಜೆ, ವೆಜಿಟೇರಿಯನ್. ಇದು ದಪ್ಪ ಬರುತ್ತೆ, ಹಣ್ಣಾದ್ಮೇಲೆ ಯೆಲ್ಲೋ ಕಲರ್ ತಿರುಗುತ್ತೆ. ಒಳಗೆ ಓಪನ್ ಮಾಡಿದ್ರು ಮೊಟ್ಟೆನಲ್ಲಿ ತಿರುಳು ಇರುತ್ತಲ್ಲ, ಭಂಡಾರ ಇರುತ್ತಲ್ಲ, ಆ ಥರ ಎಲ್ಲೋ ಇರುತ್ತೆ ಹಣ್ಣು. ಇಲ್ಲಿ ತುಂಬಾ ರುಚಿಯಾಗಿರುತ್ತೆ. ಒಂದೇ ಒಂದು ಸೀಡ್ ಇರುತ್ತೆ, ಅದು ಬೇಕಾದ್ರೆ ಬೀಜ ನಟ್ಕೋಬಹುದು, ಇಲ್ಲ ಇದು. ಬಟ್ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಎಗ್ ಫ್ರೂಟ್ ಅಂತ. ಇದು ಕೆಜಿ 400 ರೂಪಾಯಿನೇ, ಕಾಲು ಕೆಜಿ 50 ರೂಪಾಯಿ ಹಂಗೆ ಕೊಡ್ತೀವಿ. ಒಂದು ಹಣ್ಣು ಲೆಕ್ಕನೇ ಕೊಡ್ತೀವಿ ನಾವು ಕೆಲವು. ಇದನ್ನ ಅದಕ್ಕೂ ಜನ ಇದ್ದಾರೆ, ಅದನ್ನ ಕೇಳ್ತಾರೆ.